ನಮಸ್ಕಾರ ರೀ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮತ್ತೆ ಎಲ್ಲಾ ದಿಕ್ಕಿನ ಮಂದಿಗೆ ವೆಲ್ಕಮ್ ಟು ಡೆವೆಕ್ಸ್ ಅಂಡ್ ಟೆಕ್ ಟಾಕ್ಸ್. ಇವತ್ತ ನಮ್ಮ ಪಾಡ್ಕಾಸ್ಟ್ ಒಳಗೆ ಇನ್ನೊಬ್ರು ಟೆಕ್ಕಿ ಬಂದಾರು, ಸೊ ಅವ್ರು ವೆಲ್ಕಮ್ ಮಾಡ್ಕೊಂಡು ಬರ್ರಿ. ವೆಲ್ಕಮ್ ಟು ಡೆವೆಕ್ಸ್ ಅಂಡ್ ಟೆಕ್ ಟಾಕ್ಸ್ ಬ್ರೋ. ಹಾಯ್, ಥ್ಯಾಂಕ್ ಯು. ಸ್ವಲ್ಪ ನಮ್ಮ ಮಂದಿಗೆ ನಿಮ್ದು ಇಂಟ್ರೊಡ್ಯೂಸ್ ಮಾಡ್ರಿ. ಸೊ ನನ್ನ ಹೆಸರು ಬಂದ್ಬಿಟ್ಟು ರೋಹಿತ್ ಮುಳ್ಕೋಡ್ ಅಂತ. ನಾನು ಬೇಸಿಕಲಿ ಐ ಆಮ್ ಫ್ರಮ್ ಮಾಲಿಂಪುರ್. ಅದಾದ್ಮೇಲೆ ಐ ಕಂಪ್ಲೀಟೆಡ್ ಮೈ PUC. ಅದಾದ್ಮೇಲೆ ನಾ ಬೆಂಗಳೂರಿಗೆ ಕಂಪ್ಯೂಟರ್ ಸೈನ್ಸ್ ಕಲಿಯಾಕ ಬಂದೆ. ಇಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಕಾಲೇಜ್ದಾಗ ಸ್ಟಾರ್ಟ್ ಮಾಡೀನಿ ನಾನು ಕಂಪ್ಯೂಟರ್ ಸೈನ್ಸ್. ಅದಾದ್ಮೇಲೆ ಅಲ್ಲೇ ಆನ್ ಕ್ಯಾಂಪಸ್ ಆಯ್ತು. ಇವಾಗ ನಾ ಫುಲ್ ಸ್ಟ್ಯಾಕ್ ಡೆವಲಪರ್ ಆಗಿ ಡೇಟಾ ಸೈನ್ಸ್ ಅನ್ನೋ ಕಂಪ್ನಿ ಒಳಗೆ ವರ್ಕ್ ಮಾಡತ್ತೀನಿ. ಥ್ಯಾಂಕ್ ಯು. ಇವಾಗ ಒಂದ್ ಸ್ವಲ್ಪ ನಿಮ್ ಸ್ಕೂಲಿಂಗ್ ಅದು ಹೇಳ್ರಿ. ಸೊ ಬೇಸಿಕಲಿ ಸ್ಕೂಲಿಂಗ್ ನನ್ JC ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಮಾಲಿಂಪುರ್ ಐತಿ. ಅಲ್ಲಿ ಎಲ್ಲ ಸ್ಕೂಲಿಂಗ್ ಆಯ್ತು. ಅದಾದ್ಮೇಲೆ ಆಸ್ ಯೂಶುವಲ್ ಸೈನ್ಸ್ ಎಲ್ಲ ತೋರಿ ಜಾಸ್ತಿ ಆಪ್ಷನ್ ಸಿಗ್ತಾವ ಅಂತೇಳಿ ಸೈನ್ಸ್ ಮಾಡೀನಿ. ಸೈನ್ಸ್ ಮುಗೀತು. ಮನ್ಯಾಗೆಲ್ಲ ನೀಟ್ ಮಾಡು, ಅದ್ ಮಾಡು, ಇದ್ ಮಾಡು ಅಂದ್ರ ಸೊ ಬೇರೆ ಆಪ್ಷನ್ ಇರ್ಲಾದ CET ಇಂಜಿನಿಯರಿಂಗ್ ಚೂಸ್ ಮಾಡೀನಿ. ಕೊರೋನಾ ಟೈಮು ಇತ್ತು, ಅಭ್ಯಾಸ ಮಾಡಿರ್ಲಿಲ್ಲ, ರ್ಯಾಂಕಿಂಗು ಫುಲ್ ಕಡಿಮೆ ಬಂದಿತ್ತು, ಒಂದ್ 43,000 ಏನೋ ಬಂದಿತ್ತು. ಹಿಂಗಾಗಿ ಇದ ಕಾಲೇಜ್ ಥರ್ಡ್ ರೌಂಡ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಐತಿ, ಥರ್ಡ್ ರೌಂಡ್ ಸಿಕ್ತು, ಅದಕ್ಕ ಜಾಯಿನ್ ಆದೆ ಅಲ್ಲೇ. ಓಕೆ, ಇಂಜಿನಿಯರಿಂಗ್ ಅಂತೇಳಿ ಹೆಂಗ್ ಚೂಸ್ ಮಾಡಿದ್ರಿ ನೀವು? ಅಂದ್ರೆ IT ಮೇಲೆ ನಿಮ್ಗೆ ಯಾವಾಗ ಪ್ಲಾನ್ ಬಂತು? ಕೋಡಿಂಗ್ ಅದು ಎಲ್ಲ ಯಾವಾಗ ಐಡಿಯಾ ಬಂತು? ಸೊ ಇಟ್ ಮೋರ್ ಆರ್ ಲೆಸ್ ನಾ ಚೂಸ್ ಮಾಡಿದ್ದ ಅಲ್ಲತ್ತು ಹೇಳ್ಬೋದು. ಬಟ್ ಲೈಕ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನನಗೆ ಇಂಟ್ರೆಸ್ಟ್ ಬಂತು. ನಾ ಮನ್ಯಾಗೆಲ್ಲ ನೀಟ್ ಮಾಡು, ಇದ್ ಮಾಡು ಅಂತ ಅನ್ನತಿದ್ರು. ಬಟ್ ಲೈಕ್ ನನಗೆ ಶಾರ್ಟ್ ಟರ್ಮ್ ಕೋರ್ಸ್ ಬೇಕಾಯ್ತು. ನೀಟ್ ಎಲ್ಲ 6 years 10 years ತನ ಹೋಗುತ್ತೆ. ಸೊ ನಾ 4 years ಚೂಸ್ ಮಾಡ್ರೆ ಆತತ್ತೆ ಇಂಜಿನಿಯರಿಂಗ್ ಬನ್ನಿ. ಅದ್ರ ಹಿಂದೆ ಏನೊಂದು ಐಡಿಯಾ ಬಿಲೀಫ್ ಏನಿರ್ಲಿಲ್ಲ. ಸುಮ್ಮ ಚೂಸ್ ಮಾಡು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಚೂಸ್ ಮಾಡಿದ್ದೆ. ಅದ ಕೋಡಿಂಗ್ ಅಂತಂದ್ರ ಅವಾಗ ನನಗೆ ಲಿಟ್ರಲಿ ಏನು ನಾಲೆಜ್ ಇರಲಿಲ್ಲ. ಪೈಥಾನ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಹಾವ್ ಅಂತ ಹೇಳಿನಿ. ಜಾವ ಅಂದ್ರೆ ಬೈಕ್ ಅಂತ ಗೊತ್ತಿತ್ತು. ಅಲ್ಲಿ ಹೋಗಿ ಎಲ್ಲ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ತದೆ. ಹಾ, ಓಕೆ. ಇವಾಗ ಹೆಂಗೋ ನೀವು ಇಂಜಿನಿಯರಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಸೊ ಕೋಡಿಂಗ್ ಅಂತ ಬಂದಾಗ ಯಾವ ತರ ನೀವು ಅದೇನು ಆಕ್ಸಿಡೆಂಟಲ್ ಆಗಿ ಸ್ಟಾರ್ಟ್ ಮಾಡಿದ್ರು ಅಥವಾ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಕೋಡಿಂಗ್? ಸೊ ಬೇಸಿಕಲಿ ನಂಗೆ ಕಂಪ್ಯೂಟರ್ ಟಚ್ ಮಾಡಿಲ್ಲ. ಇದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬರುತ್ತಾನ. ಸೊ ನಾ ಫಸ್ಟ್ ಲ್ಯಾಪ್ಟಾಪ್ ತಗೊಂಡಿದ್ದೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಒಳಗ. ಅದಾದ್ಮೇಲೆ ನಾ ಏನಿಲ್ಲ, ನಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು ಗೊತ್ತಿಲ್ಲ. ಇಂಜಿನಿಯರಿಂಗ್ ಒಳಗ ಸ್ಟಾರ್ಟಿಂಗ್ ಒಂದ್ 3-4 ಸಬ್ಜೆಕ್ಟ್ಸ್ PUC ದಾಗ ಏನಿರ್ತಾವ ಆಲ್ಮೋಸ್ಟ್ ಸೇಮ್ ಇರ್ತಾವ. ಫಿಸಿಕ್ಸ್ ಆದಿದ್ದೆ ಅದ್ರಾಗೆಲ್ಲ ಟಾಪ್ ಸ್ಕೋರ್ ಮಾಡೀನಿ. ಅದ್ರ ಜಾವದಾಗ ಒಂದ ಫುಲ್ ಲೋ. ಹಿಂಗಾಗಿ ಟ್ರಿಗರ್ಡ್ ಮೀ, ಲೈಕ್ ಅದೊಂದ್ ಸ್ವಲ್ಪ ಟ್ರಿಗರ್ ಆಯ್ತು. ಅದಾದ್ಮೇಲೆ ನನಗ್ ಕಾಲೇಜ್ ಹೇಳುದ ಲೈಕ್ ಐ ಕಾಂಟ್ ಕ್ಯಾಚ್ ಅಪ್, ಅಲ್ಲಿಂದ ಕ್ಯಾಚ್ ಅಪ್ ಮಾಡಕ್ ಆಗ್ಲಿಲ್ಲ. ಸೊ ಯೂಟ್ಯೂಬ್ ಐತಿ, ಎಲ್ಲ ಓಪನ್ ಸೋರ್ಸ್ ಐತಿ. ಸೊ ಅಲ್ಲಿಂದ ಕಲಿಯಾಕ್ ಸ್ಟಾರ್ಟ್ ಮಾಡೀನಿ. ಅದಾದ್ಮೇಲೆ ಜಾವಾ ಸ್ಟಾರ್ಟ್ ಮಾಡೀನಿ. ಅದಾದ್ಮೇಲೆ ಸೆಕೆಂಡ್ ಥರ್ಡ್ ಇಯರ್ದಾಗ ಸೊ ನನ್ನ ಕ್ಲಾಸ್ ಒಳಗೆ ನಂದ ಟಾಪ್ ಇತ್ತು ಜಾವಾ DSA ಒಳಗ. ಸೊ ಅಲ್ಲಿಂದ ನಂದು ಕೋಡಿಂಗ್ ಜರ್ನಿ ಆಕ್ಚುಲಿ ಸ್ಟಾರ್ಟ್ ಆಯ್ತು. ಅಂದ್ರೆ ನೀವು ಕೋಡಿಂಗ್ ಜರ್ನಿ ಸ್ಟಾರ್ಟ್ ಆಯ್ತಂದ್ರಿ. ಸೊ ರೋಡ್ ಮ್ಯಾಪ್ ಯಾವ ತರ ಮಾಡ್ಕೊಂಡಿದ್ರಿ? ಕ್ಲಿಯರ್ ಇತ್ತಾ ಅಥವಾ ಕನ್ಫ್ಯೂಸ್ಡ್ ಇತ್ತಾ ಸ್ಟಾರ್ಟಿಂಗ್? ಸ್ಟಾರ್ಟಿಂಗ್ ಎಲ್ಲ ಕನ್ಫ್ಯೂಸ್ ಇತ್ತು. ಬಿಕಾಸ್ ನಮ್ಮ ಹತ್ರ ಮಲ್ಟಿಪಲ್ ಡೈರೆಕ್ಷನ್ಸ್ ಇರ್ತಾವ. ಮೇ ಬಿ DSA ಮಾಡ್ಲಿ, ವೆಬ್ ಡೆವಲಪ್ಮೆಂಟ್ ಮಾಡ್ಲಿ, ಮೊಬೈಲ್ ಡೆವಲಪ್ಮೆಂಟ್ ಮಾಡ್ಲಿ, AIML ಮಾಡ್ಲಿ, ಯಾವ್ದು ಮಾಡ್ಲಿ ಅಂತ. ಸೊ ಅದ್ ಸ್ವಲ್ಪ ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಇತ್ತ. ಸೊ ಅದಾದ್ಮೇಲೆ ನಾ ಬೇಸಿಕಲಿ ನಂದೇನ್ ರೂಲ್ ಇತ್ತಂದ್ರ ಕಾಲೇಜ್ದಾಗ ಯಾವ ಸಬ್ಜೆಕ್ಟ್ಸ್ ಅದಾವ ಅವ್ನ ಬೇಸಿಕ್ಲಿ ಚಂದಂಗ್ ಕಲಿಬೇಕ. ಅದಾದ್ಮೇಲೆ ಯು ಕ್ಯಾನ್ ಲರ್ನ್ ಸಮಥಿಂಗ್ ಅ ಸೈಡ್. ಅದಾದ್ಮೇಲೆ ಏನಾರ ಬೇಕಾದ್ರೆ ಸೈಡ್ ಏನಾರ ಕಲಿಬಹುದು ಅಂತೇಳಿ ಆಮೇಲೆ ಸ್ಟಾರ್ಟ್ ಮಾಡೀನಿ. ಥರ್ಡ್ ಇಯರ್ದಾಗ ವೆಬ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡೀನಿ ಆಕ್ಚುಲಿ. ಅದಕ್ಕಿಂತ ಫಸ್ಟ್ OS, DBMS ಇವೇನ್ ಬೇಸಿಕ್ ಕಾನ್ಸೆಪ್ಟ್ಸ್ ಇರ್ತಾವಲ್ಲ ಅವನ್ನೆಲ್ಲ ಕಾಲೇಜ್ ಜೊತೆನ ಸೈಡ್ ನಾನು ಕಲ್ಕೋತ ಹೋಗತ್ತೀನಿ. ಸೊ ಇಟ್ ಹೆಲ್ಪ್ ಮೀ ಲೈಕ್ ಟು ಬಿಲ್ಡ್ ದಿ ಫೌಂಡೇಶನ್ ಎಲ್ಲ ಬರೋಬ್ಬರ್ ಸೆಟ್ ಆಯ್ತು. ಅದಾದ್ಮೇಲೆ ನನಗೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಆಕ್ಚುಲಿ. ಓಕೆ, ಇವಾಗ ಡೊಮೇನ್ ಚೂಸ್ ಅಂತ ಬಂದಾಗ ಸ್ವಲ್ಪ ಸ್ಟೂಡೆಂಟ್ಸ್ಗಳು ಏನ್ ಮಾಡ್ತಾರಂದ್ರ ಕನ್ಫ್ಯೂಸ್ಡ್ ಇರ್ತಾರ. ಸೊ ಇಂಜಿನಿಯರಿಂಗ್ ಆಯ್ತು ಅಥವಾ BCA ಆಯ್ತು. ಇವಾಗ ನಿಮ್ದು ಇಂಜಿನಿಯರಿಂಗ್ ಅಂತ ಬಂದ್ರ ಸ್ಟೂಡೆಂಟ್ಸ್ ಬಹಳ ಈಗ ಡೊಮೇನ್ ಒಂದು ಚೂಸ್ ಮಾಡ್ಬೇಕಂದ್ರೆ ಕನ್ಫ್ಯೂಸ್ಡ್ ಇರ್ತಾರೆ. ಇದನ್ನ ವೆಬ್ ಡೆವಲಪ್ಮೆಂಟ್ ತಗೊಳ್ಳೋ ಅಥವಾ ಡೇಟಾ ಅನಲಿಸ್ಟ್ ತಗೊಳ್ಳೋ. ಆಮೇಲೆ ಒಬ್ಬೊಬ್ರು ವರ್ಕ್ ಮಾಡಿರ್ತಾರ, ಅವ್ರು ಯಾರೋ ಮನೆಯವ್ರು ವರ್ಕ್ ಮಾಡಿರ್ತಾರ, ರಿಲೇಷನ್ಸ್ ವರ್ಕ್ ಮಾಡಿರ್ತಾರ. ಸೊ ಅವ್ರು ಹೇಳ್ತಾರೆ ನೀ ಡೇಟಾ ಅನಲಿಸ್ಟ್ ತಗೋ, ಇದು ಜಾಬ್ ನಿನ್ ಚಲೋ ಆಗ್ತೈತಿ. ನೀವು ಹೆಂಗ ಡೊಮೇನ್ ಒಂದ್ರ ಮ್ಯಾಲ ಫೋಕಸ್ ಮಾಡಿದ್ರಿ? ಯಾವ ತರ ಚೂಸ್ ಮಾಡ್ಕೊಂಡ್ರಿ? ಸೊ ಬೇಸಿಕಲಿ ಇಂಜಿನಿಯರಿಂಗ್ 4 ವರ್ಷ ಒಳಗೆ ಎಲ್ಲ ಎಕ್ಸ್ಪ್ಲೋರೇಷನ್ ಮಾಡೋದಿರ್ತೈತಿ. ಸೊ ಎಟ್ ಲಗುನ್ ಆಗತ್ತೆ ಅಟ್ ಲಗುನ್ ಎಕ್ಸ್ಪ್ಲೋರೇಷನ್ ಮಾಡಿ ಲೈಕ್ ನಾವ್ ಯಾವ್ದಕ್ ಹುಕ್ ಆಗ್ತೀವೋ ಅದನ್ನ ಕಂಟಿನ್ಯೂ ಮಾಡ್ಕೋತ ಹೋದ್ರೆ ಇಟ್ಸ್ ಬೆಟರ್ ಥಿಂಗ್.
ಅಂಡ್ ಆಲ್ಸೋ ಅದ್ ತಲೆಯಾಗ ಏನ್ ಇರ್ಬೇಕಂದ್ರೆ ಇನ್ನೊಂದ್ರ ರೆಡಿ ಟು ಸ್ವಿಚ್ ದಿ ಡೊಮೇನ್ ಲೈಕ್ ಇಂಜಿನಿಯರಿಂಗ್ ಅಂದ್ರೆ ಬೇಸಿಕಲಿ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಅದಕ್ಕೆ ನಾವು ಡೊಮೇನ್ ಸ್ವಿಚ್ ಮಾಡಕ್ ರೆಡಿ ಇರ್ಬೇಕು. ವೆಬ್ ಡೆವಲಪ್ಮೆಂಟ್ ಮಾಡತ್ನು ಮುಂದ್ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ AI ಡೆವಲಪರ್ ಹಾಕನು ಏನೋ ಆಗ್ತಾನೆ. ಸೊ ಅದ್ರ ಫಸ್ಟ್ ಯು ಶುಡ್ ಸ್ಟಾರ್ಟ್ ವಿತ್ ಸಮಥಿಂಗ್. ಆದ್ರ ಅದ ನಾವ್ ಸ್ಟಾರ್ಟಿಂಗ್ ವೆಬ್ ಡೆವಲಪ್ಮೆಂಟ್ ಕಾಲೇಜ್ದಾಗ ಕಲ್ಸಾತಿರೋ. ಸೊ ಐ ಗಾಟ್ ಇಂಟ್ರೆಸ್ಟೆಡ್. ಸೊ ಯಾಕೆ ವೆಬ್ ಡೆವಲಪ್ಮೆಂಟ್ ಚೂಸ್ ಮಾಡೀನಿ ಅಂದ್ರೆ ಬೇಸಿಕಲಿ ಅದ್ ಆಕ್ಚುಲಿ ಕಸ್ಟಮರ್ ಗೆ ರೀಚ್ ಆಗೋದು ಅಂದ್ರೆ ಲೈಕ್ ನೀಗೆ ಯೂಸರ್ ಗೆ ಆಕ್ಚುಲಿ ರೀಚ್ ಆಗೋದು. ಇಟ್ ಫೀಲ್ಸ್ ಆಗ ಇನ್ಸ್ಟಂಟ್ ರಿಸಲ್ಟ್ ನೋಡ್ತೀವಿ ಇದ್ರಾಗದು. ಅದು AI ML ಅವೆಲ್ಲ ಜಾಸ್ತಿ ಬ್ಯಾಕ್ ಎಂಡ್ ಒಳಗ ಹಂಗದು ಬರ್ತದೆ. ಸೊ ಅದು ಸಬ್ಜೆಕ್ಟ್ಸ್ ಇತ್ತು ಕಲ್ತೆ. ಆದ್ರೆ ಬಟ್ ಐ ಗಾಟ್ ಮೋರ್ ಇಂಟ್ರೆಸ್ಟ್ ಇನ್ ಡೆವಲಪ್ಮೆಂಟ್. ಸೊ ವೆಬ್ ಡೆವಲಪ್ಮೆಂಟ್ ಬಂದಾಗ ಬೇರೆ ಡೊಮೇನಿಗೆ ಕಂಪೇರ್ ಮಾಡಿದ್ರ ಸೊ ಈಸ್ ಇಟ್ ಈಸಿ ಆರ್ ಯಾವ ತರ? ಕಂಪ್ಯಾರಿಟಿವ್ಲಿ ನಂಗೇನೋ ಈಸಿ ಅನ್ಸುತ್ತೆ. AI ML ಅದೆಲ್ಲ ನೋಡಿದ್ರೆ ಸೊ ಅದ್ ಲೈಕ್ ಎಮರ್ಜಿಂಗ್, ಅದಕ್ಕೆ ಜಾಸ್ತಿ ಡಾಕ್ಯುಮೆಂಟೇಶನ್ ಸ್ಟೇಬಲ್ ಇಲ್ಲ, ಅದಿಲ್ಲ. ಸೊ ಅವೆಲ್ಲ ನ್ಯೂ ಟೆಕ್. ಸೊ ಅದನ್ನ ಕಂಪೇರ್ ಮಾಡಿದ್ರೆ ವೆಬ್ ಡೆವಲಪ್ಮೆಂಟ್ ಲೈಕ್ ಕಂಪ್ಯಾರಿಟಿವ್ಲಿ ಈಸಿ ಅಂತಾನೆ ಹೇಳ್ಬೋದು. ಫಸ್ಟ್ ಟೈಮ್ ನೀವು ಕೋಡ್ ಬರ್ದ್ರಿ ಅಂದ್ರ ಏನೋ ವೆಬ್ ಡೆವಲಪ್ಮೆಂಟ್ ಚೂಸ್ ಮಾಡಿರಿ, ಫಸ್ಟ್ ಟೈಮ್ ನೀವು ಕೋಡ್ ಬರ್ದಿರ್ತೀರಿ, ಆ ಫೀಲ್ ಹೆಂಗಿತ್ತು? ಅದ್ ಗ್ರೇಟ್. ಯಾಕಂದ್ರ ಫಸ್ಟ್ ಟೈಮ್ ಎಲ್ಲಾರು ಅದ ಬರ್ದಿರ್ತಾರೆ ಹೆಲೋ ವರ್ಲ್ಡ್. ಅದ ನಮ್ದು ಅದರಿಂದ ಸ್ಟಾರ್ಟ್ ಆಗಿತ್ತು. ಅದ್ ಏನೆಲ್ಲ ಕಡಿಮೆ ಮಾರ್ಕ್ಸ್ ಬಿದ್ದಿದ್ ಟ್ರಿಗರ್ ಆಗಿತ್ತ. ಆಮೇಲೆ ಹೋಗಿ ಅಲ್ಲಿಂದ ಪ್ರಿಂಟ್ ಹೆಲೋ ವರ್ಲ್ಡ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲೇ ನಮ್ ಪರಿಚಯದವ್ರ ಹೆಸರು ಬರ್ದ, ನಮ್ಮ ಹೆಸರು ಬರ್ದ, ಅಲ್ಲಿಂದ ಸ್ಟಾರ್ಟ್ ಮಾಡಿಂದ ಆಮೇಲೆ DSA ಅದಿದ್ದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಕಲ್ಕೊಂಡು. ಓಕೆ, ಹೌ ಯು ಗಾಟ್ ಯುವರ್ ಫಸ್ಟ್ ಅಪಾರ್ಚುನಿಟಿ? ಫಸ್ಟ್ ಅಪಾರ್ಚುನಿಟಿ ಹೆಂಗ್ ತಗೊಂಡ್ರಿ ನೀವು ಇನ್ ಟರ್ಮ್ಸ್ ಆಫ್ ಜಾಬ್? ಜಾಬ್. ಸೊ ಬೇಸಿಕಲಿ ನಮ್ ಕಾಲೇಜ್ದಾಗ 7th ಸೆಮ್ ಇಂದ ಆನ್ ಕ್ಯಾಂಪಸ್ ಸ್ಟಾರ್ಟ್ ಆಕಾವ. ಸೊ ವಾಟ್ ಐ ಡಿಡ್ ಅಂದ್ರೆ 2 ವರ್ಷ ಎಲ್ಲ ಕಾಲೇಜಾಗ ಏನೇನ್ ಸಬ್ಜೆಕ್ಟ್ಸ್ ಅದ ಥರೋಲಿ ಕಲ್ತೆ. OS DBMS ಎಲ್ಲ ಸ್ಟ್ರಾಂಗ್ ಇತ್ತು. ಅದಾದ್ಮೇಲೆ ಕಂಪ್ನೀಸ್ ಸ್ಟಾರ್ಟೆಡ್ ಕಮಿಂಗ್ ಇನ್ 7th ಸೆಮ್. ಸೊ 3rd ಇಯರ್ ಒಳಗೆಲ್ಲ ಏನ್ ಮಾಡೀನಿ ಅಂದ್ರೆ ವೆಬ್ ಡೆವಲಪ್ಮೆಂಟ್ 1 ಸೆಮ್ ವೆಬ್ ಡೆವಲಪ್ಮೆಂಟ್ ಫುಲ್ ಕಲ್ತೆ. ನೆಕ್ಸ್ಟ್ ಸೆಮ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಶನ್ ಮಾಡಿದೆ. ಡೆಮೋ ಪ್ರಾಜೆಕ್ಟ್ ಅವ್ನ ಇಂಪ್ಲಿಮೆಂಟ್ ಮಾಡಿ 7th ಸೆಮ್ ಒಳಗ ಐ ವಾಸ್ ರೆಡಿ ಫಾರ್ ದಿ ಪ್ಲೇಸ್ಮೆಂಟ್ಸ್. ಆಮೇಲೆ ಅಲ್ಲಿ ನಂಗ ಆಕ್ಚುಲಿ ಒಂದ್ ಅಪರ್ಚುನಿಟಿ ಸಿಕ್ಕಿತ್ತು ವಿಚ್ ಐ ವೆಂಟ್ ಟಿಲ್ ಲಾಸ್ಟ್ ರೌಂಡ್. ಇಟ್ ವಾಸ್ CEO ರೌಂಡ್ ತನ ಇತ್ತು. CEO ರೌಂಡ್ ಹೋಗಿ ರಿಜೆಕ್ಟ್ ಆಯ್ತು. ನಾ ಒಬ್ಬ ಹೋಗಿನಿ ಲಾಸ್ಟ್ ರೌಂಡ್ ತನ ಪೂರಾ ಕಾಲೇಜ್ದಾಗ. ದಿ ಶಾರ್ಟ್ ಲಿಸ್ಟೆಡ್ ಲಾಟ್ ಲೈಕ್ ಜಾಸ್ತಿ ಜನನೆಲ್ಲ ಶಾರ್ಟ್ ಲಿಸ್ಟ್ ಫಿಲ್ಟರ್ ಔಟ್ ಮಾಡಿ ಎಲ್ಲ ತೆಗೆದ್ರು. ಅದಾದ್ಮೇಲೆ ಲಾಸ್ಟ್ ರೌಂಡಿಗೆ ಹೋಗಿದ್ದೆ, ಅಲ್ಲಿ ಆಗಿನ ರಿಜೆಕ್ಟ್ ಆಯ್ತು. ಅದಾದ್ಮೇಲೆ 2 ಅಪರ್ಚುನಿಟಿ ಸಿಕ್ಕು. ಅದ್ರ ಒಂದ್ ಚೂಸ್ ಮಾಡಿ ಈಗ ಡೇಟಾ ಸೈನ್ಸ್ ಅನ್ನೋ ಕಂಪ್ನಿ ಒಳಗೆ ವರ್ಕ್. ಬಟ್ ಸ್ಟಾರ್ಟಿಂಗ್ 2 ಕಲ್ಲೊಳಗ ಒಂದೇ ಪಿಕ್ ಇಲ್ಲ ಆಕ್ಚುಲಿ ನಂದು ಬೇಸಿಕಲಿ 15 ರಿಜೆಕ್ಷನ್ ಆಗಿದ್ದು. ಯಾಕಂದ್ರ ಐ ವಾಸ್ ಗುಡ್ ಅಟ್ ಟೆಕ್ನಿಕಲ್ ಬಟ್ ಆಪ್ಟಿಟ್ಯೂಡ್ ಕೇರ್ ಮಾಡಿರ್ಲಿಲ್ಲ. ಸೊ ಐ ವಾಸ್ ಗೆಟಿಂಗ್ ರಿಜೆಕ್ಟೆಡ್ ಇನ್ ದಿ ಫಸ್ಟ್ ರೌಂಡ್ ಇಟ್. ಅದಾದ್ಮೇಲೆ ಒಂದ್ 20 days ಕೂತ ಇಲ್ಪ ಫೋಕಸ್ ಮಾಡ್ಬೇಕು ಅಂತ ಅದನ್ನ ಸ್ಟಾರ್ಟ್ ಮಾಡಿದೆ. ಆ 20 days ಆದ್ಮೇಲೆ ಇವ್ 2 ಕಂಪ್ನಿ ಬಂದು ಇವ್ 2 ಕ್ರ್ಯಾಕ್ ಅದು. ಸೊ ನಮ್ಮ ಕಾಲೇಜ್ದಾಗ 2 ಆಫರ್ ಇಟ್ಕೋಬಹುದು ಕೈಯಾಗ. ಸೊ ಒನ್ ವಾಸ್ ಲೈಕ್ ಬೇಸ್ ಆಫರ್, ಇನ್ನೊಂದು ಡ್ರೀಮ್ ಆಫರ್ ಅಂತ. ಸೊ ಸೆಕೆಂಡ್ ಒನ್ ಐ ಚೂಸ್. ಇಂಟರ್ವ್ಯೂ ಪ್ರೊಸೆಸ್ ಹೆಂಗಿತ್ತು? ಸೊ ಬೇಸಿಕಲಿ ಇದು ಒಂದು ಬ್ಯಾರೆ ಜರ್ನಿನ ಅಂತ ಹೇಳ್ಬೋದು ಡೇಟಾ ಸೈನ್ಸ್ಗೆ. ಯಾಕಂದ್ರ ಅವ್ರು ಬಂದಿದ್ದು ಡೇಟಾ ಅನಲಿಸ್ಟ್ ರೋಲ್ಗೆ. ಸೊ ನಂಗೆ ನಿಜ ಕರೆ ಹೇಳ್ಬೇಕಂದ್ರ ಡೇಟಾ ಅನಲಿಸ್ಟ್ ಅಂದ್ರ ಏನ್ ಮಾಡ್ತಾರೋ ಏನೋ ಅನ್ನೋದು ಗೊತ್ತಿರ್ಲಿಲ್ಲ. ಆಮೇಲೆ ಆಪ್ಟಿಟ್ಯೂಡ್ ರೌಂಡ್ ಇತ್ತು ಫಸ್ಟ್. ಅದ್ ಶಾರ್ಟ್ ಲಿಸ್ಟ್ ಆದ್ನಿ, ಅದನ್ನ ಕಲ್ತೀನಿ. ಆಗಿಂದ ಶಾರ್ಟ್ ಲಿಸ್ಟ್ ಆದ್ನಿ. 2000 ಪೀಪಲ್ ಅಪ್ಲೈ ಮಾಡಿರು. 16 ಪೀಪಲ್ ಶಾರ್ಟ್ ಲಿಸ್ಟ್ ಆಗ್ಯಾರ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಒಳಗ. 16 ಪೀಪಲ್ ಒಳಗ 16 ಪೀಪಲ್ ಆಪ್ಟಿಟ್ಯೂಡ್ ರೌಂಡ್ ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ರೌಂಡ್ ಇತ್ತು ಡೇಟಾ ಅನಾಲಿಸಿಸ್. ಅವ್ರು ಡೇಟಾ ಕೊಡ್ತಾರೋ, ಅವ್ರ ಆಫೀಸ್ಗೆ ಹೋಗುದು, ಅಲ್ಲಿ ಕೂತು 1 hour ಡೇಟಾ ಅನಾಲಿಸಿಸ್ ಮಾಡ್ಬೇಕು. ಅವರೇ ಡೇಟಾ ಕೊಡ್ತಾರೋ, ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳ್ತಾರೋ, ಆ ಡೇಟಾ ಇಂದ ಡಿರೈವ್ ಮಾಡ್ಬೇಕು. ಆಕ್ಚುಲಿ ನಂಗೆ ಡೇಟಾ ಅನಲಿಸ್ಟ್ ಅಂದ್ರೆ ಏನ್ ಗೊತ್ತಿರಲಿಲ್ಲ. ಸೊ 1 week ಒಳಗೆ ಪವರ್ BI, ಎಕ್ಸೆಲ್, ಟ್ಯಾಬ್ಲು ಇವು 3 ಕಲ್ತ್ ಸ್ವಲ್ಪ ಅಷ್ಟ ಮ್ಯಾನೇಜ್ ಮಾಡುವತ್ತ ಕಲಿತ ಅಲ್ಲಿ ಹೋಗಿ ಅದು ರೌಂಡ್ ಕ್ಲಿಯರ್ ಮಾಡೀನಿ. ಅದಾದ್ಮೇಲೆ ಒಂದು ಇಂಟರ್ವ್ಯೂ ರೌಂಡ್ ಇತ್ತು. ಅಲ್ಲಿ ಟೆಕ್ನಿಕಲ್ ಕ್ವಶನ್ಸ್, ಪ್ರಾಜೆಕ್ಟ್ಸ್ ಏನ ಅದು ಇರುತ್ತೆ. ಅದ ರೌಂಡ್ ಹೋಗಿ ನಾ ಸ್ವಲ್ಪ ಕೇಳಿ ನನಗೇನ ಬೇರೆ ಡೆವಲಪ್ಮೆಂಟ್ ಅಪರ್ಚುನಿಟೀಸ್ ಏನಾರ ಅದಾವನ ಈಗ. ಸೊ ಅವ್ರು ನೆಕ್ಸ್ಟ್ ರೌಂಡಿಗೆ ಫಾರ್ವರ್ಡ್ ಮಾಡಿರು. ಸೊ ಅದಾದ್ಮೇಲೆ CO ರೌಂಡ್ ಹತ್ತಿತ್ತು. CO ರೌಂಡ್ ಒಳಗೆ ಅವ್ರು ಕೇರ್ನಿ ಇಂಟ್ರೆಸ್ಟ್ ಏನ್ ಡೆವಲಪ್ಮೆಂಟ್ ನಿನ್ ರೆಸ್ಯೂಮೆದಾಗ ಹೋಗೋ ಪ್ರಾಜೆಕ್ಟ್ಸ್ ಜಾಸ್ತಿ ಅದಾವು ಅಂತ ಹೇಳಿ ನಾನಲ್ಲಿ ನಮ್ದೊಂದು ಸಣ್ಣ ಟೀಮ್ ಐತಿ, ವರ್ಕ್ ಮಾಡ್ತಿದ್ರ ಮಾಡ್ಬೋದು ಅಂತ. ಅದಾದ್ಮೇಲೆ ಆಕ್ಚುಲಿ ನಂದು ಡೇಟಾ ಸೈನ್ಸ್ ಒಳಗ ಅಲ್ಲಿ ಕರಿಯರ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇದು ಡೇಟಾ ಅನಲಿಸ್ಟ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಒಂದೇ ಕಂಪನಿ ಒಳಗ? ಒಂದೇ ಕಂಪನಿ ಒಳಗ ಡೇಟಾ ಅನಲಿಸ್ಟ್ ಫುಲ್ ಸ್ಟಾಕ್ 2 ಐತಿ. ಅದ್ರ ಮೇನ್ಲಿ ಮಾಡೋದು 80% ಮಾಡೋದು ಅವ್ರ ಡೇಟಾ ಅನಲಿಸ್ಟ್. ಸೊ ಅವ್ರು ಹೈರ್ ಮಾಡಕ್ ಬಂದಿದ್ದು ಅದಕ್ಕ. ಸೊ ಫಾರ್ಚುನೇಟ್ಲಿ ನನಗೆ ಏನ್ ಇಂಟ್ರೆಸ್ಟ್ ಇತ್ತಲ್ಲ ಅದ್ ಸಿಕ್ತ ಆ ಕಂಪ್ನಿಯಾಗ.
ಸ್ಟಾರ್ಟಿಂಗ್ ಅಪ್ಲೈ ಮಾಡ್ಬೇಕಾದ್ರೆ ನಾ ಅಪ್ಲೈ ಮಾಡ್ಲೋ ಬೇಡ ಯೋಚನೆ ಮಾಡಿದ್ದೀನಿ ಬಿಕಾಸ್ ಫಸ್ಟ್ ಏನ್ ಕಂಪ್ನಿ ಸಿಕ್ಕಿತ್ತಲ್ಲ ಆ ಕಂಪ್ನಿ ಒಳಗೆ ನನಗೆ ಫುಲ್ ಸ್ಟಾಕ್ ಡೆವಲಪರ್ ರೋಲ್ ಸಿಕ್ಕಿತ್ತು. ಸೊ ಹಿಂಗಾಗಿ ಅಪ್ಲೈ ಮಾಡ್ಲು ಡೇಟಾ ಅನಲಿಸ್ಟ್ ಐತಿ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋತಿಲ್ಲ ಲೆಟ್ಸ್ ಗಿವ್ ಇಟ್ ಅ ಟ್ರೈ ಐತೆ ಮಾಡೀನಿ. ಅದು ಇಟ್ ವಾಸ್ ಫಾರ್ಚುನೇಟ್. ಇವಾಗ ಫ್ರೆಶರ್ ಟು ಪ್ರೊಫೆಷನಲ್ ಫೀಲ್ ಹೆಂಗಿತ್ತು ಇದು ಟ್ರಾನ್ಸಿಷನ್? ಒಂದ್ ಜಾಸ್ತಿ ಟ್ರಾನ್ಸಾಕ್ಷನ್ ಅದು ಇನ್ ಟರ್ಮ್ಸ್ ಆಫ್ ಮನಿ ಫ್ಲೋಯಿಂಗ್ ಇನ್ ರೊಕ್ಕ ಬರೋದು ಹೋಗೋದು ಎಲ್ಲ ಯು ಸ್ಟಾರ್ಟ್ ಫೀಲಿಂಗ್ ಲೈಕ್ ನೀ ವ್ಯಾಲ್ಯೂ ಆಡ್ ಮಾಡತ್ತಿ ಯಾರಿಗೂ ಒಬ್ಬರಿಗೆ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಅಂತ ಹೇಳ್ಬೋದು. ಲೈಕ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಆಗಲಿ ಒಂದೊಂದ್ಸಲಿ ನಾವು ಪ್ರಾಜೆಕ್ಟ್ಸ್ ಮಾಡ್ಬೇಕತ್ತೀವಿ ಕರೆ ಅಷ್ಟೊಂದು ಸ್ಕೇಲ್ ಇರೋದಿಲ್ಲ ನಮ್ ಕಡೆ ಪ್ರಾಜೆಕ್ಟ್ಸ್ ಮಾಡಕ. ಸೊ ಲೈಕ್ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗ್ತದೆ. ಡೇಟಾ ಸೈನ್ಸ್ ಒಳಗ ನಿಮ್ದು ಡೇ ಟು ಡೇ ವರ್ಕ್ ಹೆಂಗೈತಿ? ಸೊ ಬೇಸಿಕಲಿ ನಾವು ಒಂದ್ 2-3 ಪ್ರಾಜೆಕ್ಟ್ಸ್ ಮಾಡತ್ತೀವಿ. ಸೊ ಅಲ್ಲಿ ಮೇನ್ಲಿ ನಾವು ಯೂಸ್ ಮಾಡೋದು ಮರ್ನ್ ಸ್ಟ್ಯಾಕ್, ರಿಯಾಕ್ಟ್ ಮತ್ತು ನೋಡ್ ಜಿ ಎಸ್ ಯೂಸ್ ಮಾಡ್ತೀವಿ. ರಿಕ್ವೈರ್ಮೆಂಟ್ ಬತ್ತ ಪೈಥಾನ್ ಫಾಸ್ಟ್ API ಯೂಸ್ ಮಾಡ್ತೀವಿ. ಅಲ್ಲಿ ಡೇ ಟು ಡೇ ವರ್ಕ್ ಅಂದ್ರೆ ಫೀಚರ್ಸ್ ಆಡ್ ಮಾಡೋದು, ಡಿಬಗ್ ಮಾಡೋದು ಅದು ಜಾಸ್ತಿ. ಓಕೆ, AI ಇಂಟಿಗ್ರೇಷನ್ಸ್ ನಿಮ್ ವರ್ಕ್ ಒಳಗ ಯಾವ ತರ ಇಂಪ್ಯಾಕ್ಟ್ ಆಗತ್ತವ ಇವಾಗ? ಸೊ AI ಇಂಟಿಗ್ರೇಷನ್ ಲೈಕ್ ನೆಕ್ಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಐತಿ ಈಗ. ಸೊ ಫಸ್ಟ್ ಅನ್ಕಿ ನಾವು ಒಂದು ಯೂನಿಟ್ ಆಫ್ ವರ್ಕ್ ಐತಿ ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ 6 months ತಗೋತಿದ್ವಿ. ಈಗ 1 to 2 months ತಗೋತೀವಿ. ನಮ್ಮ ಆಫೀಸ್ದಾಗ ಎಲ್ಲ ಕರ್ಸರ್ ಪ್ರೋ ಐತಿ, ಎಲ್ಲರಿಗೂ ಲೈಸೆನ್ಸ್ ಐತಿ ಡೆವಲಪರ್ಸ್ಗೆ. ಹಿಂಗಾಗಿ ಅದನ್ನ ಯಾವಾಗ್ಲೂ ಯೂಸ್ ಮಾಡೋದು ಅದನ್ನ. ಬಟ್ ಲೈಕ್ ಸ್ಟಿಲ್ ನಮ್ಮ ಸ್ಕಿಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರ್ಬೇಕು, ಏನ್ ಆಕ್ಚುಲಿ ಲೈಕ್ ಮಲ್ಟಿಪಲ್ ಸೊಲ್ಯೂಷನ್ ಇರುತ್ತೆ, ಯಾವ್ದು ಇಂಪ್ಲಿಮೆಂಟ್ ಮಾಡ್ಬೇಕು, ಅವೆಲ್ಲ ನಾವು ಚಾಯ್ಸಸ್ ತಗೋತೀವಿ. ಓಕೆ, ಇವಾಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ನೀವು ವರ್ಕ್ ಮಾಡಿದ್ದು ಯಾವ್ದಾರ ಒಂದ್ ಸ್ವಲ್ಪ ಹೇಳ್ಬೋದು? ಸೊ ನಾ ಒಂದ್ 2-3 ಪ್ರಾಜೆಕ್ಟ್ ಮೇಲೆ ಆಕ್ಚುಲಿ ವರ್ಕ್ ಮಾಡತ್ತೀನಿ ಪರ್ಸನಲಿ. ಸೊ ಒಂದ್ ಹ್ಯಾಕಥಾನ್ ಇಂದ ಐಡಿಯಾ ಗೊತ್ತಾಗಿದ್ದ. ಒಂದ್ ಇಶಾಂತ್ ಶರ್ಮಾ ಯೂಟ್ಯೂಬರ್ ಅದಾನ, ಅವ್ನ್ ಹ್ಯಾಕಥಾನ್ದಾಗ ನಾ ಹೋಗಿದ್ನಿ. ಅವಾಗ ಅವ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದಪ್ಪ ಅಂದ್ರೆ ಇಟ್ ಶುಡ್ ಯು ಬಿಲ್ಡ್ ಸಮ್ ಅಪ್ಲಿಕೇಶನ್, ಇಟ್ ಶುಡ್ ಹೆಲ್ಪ್ ದಿ ಕಾಂಟೆಂಟ್ ಕ್ರಿಯೇಟರ್ಸ್. ಸೊ ಹಂಗ ಅಂದ್ಮೇಲೆ ಸೊ ಇಟ್ಸ್ ಬೇಸಿಕಲಿ ನೀವು AI ಯೂಸ್ ಮಾಡತ್ತೀರಿ ಅಪ್ಲಿಕೇಶನ್ ದಾಗ. ಸೊ ಇಟ್ ವಿಲ್ ಜನರೇಟ್ ದಿ ಕಾಂಟೆಂಟ್ ಜನರೇಟ್ ಮಾಡೋದು, ಶೆಡ್ಯೂಲ್ ಮಾಡೋದು ಅದೆಲ್ಲ ಇಂಪ್ಲಿಮೆಂಟ್ ಮಾಡೀನಿ. ಇದು ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟ್ ಆಯ್ತು. ಇನ್ನ ಒಂದ್ ಏನಪ್ಪಾ ಅಂದ್ರ ಫಿನ್ಫ್ಲೋ AI ಅಂತ ಒಂದ್ ಮಾಡೀನಿ. ಅದ್ರಾಗ ಮೇನ್ಲಿ ಏನಿತ್ತಪ್ಪ ಅಂದ್ರ ನಾ ಪರ್ಸನಲ್ ಫೈನಾನ್ಸ್ ಬಾಳ್ ಮ್ಯಾನೇಜ್ ಮಾಡ್ತಾನ. ನೋಷನ್ ಅಂತ ಆ್ಯಪ್ ಐತಿ, ಅದ್ರಾಗ ಮ್ಯಾನೇಜ್ ಜಾಸ್ತಿ ಮಾಡ್ತಾನ. ಸೊ ಹಿಂಗಾಗಿ ಸಪರೇಟ್ ಆ್ಯಪ್ ಅದಕ್ಕೆ ಇರಬಾರ್ದು. ಅದಕ್ಕ ಡೈರೆಕ್ಟ್ UPI ಇಂದ ಫೆಚ್ ಮಾಡೋದು, ಇಲ್ಲ ಇಮೇಲ್ ಇಂದ ಫೆಚ್ ಮಾಡ್ಬೇಕು. ಅಲ್ಲಿ ಪರ್ಸನಲ್ ಫೈನಾನ್ಸ್ ನಿಂದೆಲ್ಲ ಗೊತ್ತಾಕತಿ. ಸೊ ಚಾಟ್ ಬಾಟ್ ಇಂಟಿಗ್ರೇಟ್ ಮಾಡೀನಿ. ಸೊ ಸಮಥಿಂಗ್ ಈಗ ಏನಾದ್ರು ಕ್ವಶನ್ ಕೇರ್ ವಾಟ್ ವಾಸ್ ಮೈ ಲಾಸ್ಟ್ ಮಂತ್ ಎಕ್ಸ್ಪೆನ್ಸಸ್ ಅಂತ ಅಂದ್ರೆ ಅದ್ ಲೈಕ್ ಇಟ್ ಶುಡ್ ಲಿಸ್ಟ್ ಡೌನ್, ಕ್ಯಾಟಗರೈಸ್ ಮಾಡಿ ಅದೊಂದು ಪ್ರಾಜೆಕ್ಟ್ ವರ್ಕ್ ಮಾಡೀನಿ. ಸೊ ಇವೆಲ್ಲ ಆನ್ ಗೋಯಿಂಗ್ ಅದಾವ, ಲೈಕ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೋತ ಹೋಗ್ತಿರ್ತಾನ. ಸೊ ಇವನ್ನ ನಾ ಇದ್ರಾಗ ಹಾಕೀನಿ, ಯಾವ್ದಾರ ರೆಸ್ಯೂಮೆದಾಗದು ಇವನ ಪ್ರಾಜೆಕ್ಟ್ಸ್ ಯೂಸ್ ಮಾಡತ್ತೀನಿ. ಈಗ 2 ವರ್ಷದೊಳಗೆ ಏನೇನ್ ಕಲ್ತ್ರಿ ನೀವು? ಅಂದ್ರೆ ಕಾಲೇಜ್ ಇದ್ ನನಗೆ ಕಲ್ಸಿಲ್ಲ, ಅದನ್ನ ಈ 2 ವರ್ಷದೊಳಗೆ ಕಲ್ತೀನಿ. ಸೊ ನನ್ಗ ಒಂದ್ ಏನ್ ಅಪರ್ಚುನಿಟಿಪಾ ಅಂದ್ರೆ ಈ ಕಂಪ್ನಿಯಾಗ ಇದ್ದಿದ್ ಅಂದ್ರ ಟೀಮ್ ಬಾಳ ಸಾಂದೈತಿ. ಸೊ ಎಲ್ಲ ನಾವ ಹ್ಯಾಂಡಲ್ ಮಾಡ್ಬೇಕು. ಸಪ್ರೇಟ್ ಟೀಮ್ ಇಲ್ಲ, ಡೆವಾಪ್ಸ್ ಸಪ್ರೇಟ್ ಇಲ್ಲ, ಟೆಸ್ಟಿಂಗ್ ಸಪ್ರೇಟ್, ಎಲ್ಲ ನಾವು ಮಾಡ್ಬೇಕು. ಡೆವಲಪ್ಮೆಂಟ್ ಹಿಡಿದು ಡೆಪ್ಲಾಯ್ಮೆಂಟ್, ಟೆಸ್ಟಿಂಗ್ ಆಲ್ಮೋಸ್ಟ್ ಎಲ್ಲ ನಾವು ಮಾಡ್ಬೇಕು. ಸೊ ಹಿಂಗಾಗಿ ಎಕ್ಸ್ಪೋಜರ್ ಜಾಸ್ತಿ ಸಿಗತೈತಿ. ಸೊ ಹಿಂಗಾಗಿ ಲರ್ನಿಂಗ್ಸು ಜಾಸ್ತಿ ಇರ್ತಾವ. ಕಾಲೇಜ್ ಬಿಟ್ಟು ಇಲ್ಲಿ ಸಪ್ರೇಟ್ ಏನ್ ಕಲ್ತೀವಿ ಅಂದ್ರೆ ಕಾಲೇಜ್ದಾಗ ಮೋರ್ ಥೆರಾಟಿಕಲ್, ಮತ್ ಕಾಲೇಜ್ದಾಗ ಮಾಡೋ ಪ್ರಾಜೆಕ್ಟ್ಸ್ ರಿಯಲ್ ವರ್ಲ್ಡ್ ಆಗ ಯಾರು ಯೂಸ್ ಮಾಡ್ತಿರಂಗಿಲ್ಲ. ಸೊ ಹಿಂಗಾಗಿ ನನಗೆ ಫೀಡ್ಬ್ಯಾಕ್ ಬರ್ತಿರಂಗಿಲ್ಲ. ಸೊ ಇಲ್ಲಿ ಮಾಡೋ ಪ್ರಾಜೆಕ್ಟ್ಸ್ಗೆ ನಿಂಗೆ ಕ್ಲೈಂಟ್ ಇಂದ ಫೀಡ್ಬ್ಯಾಕ್ ಬರುತ್ತೆ. ಸೊ ಅದೊಂದು ಒಂದ್ ಲರ್ನಿಂಗ್ ಅಂತ ಹೇಳ್ಬೋದು ಈ 2 years ಒಳಗ. ಸೊ ಅದ್ ಬಿಟ್ಟು ಇನ್ನೋ ಒಂದು ಅಪಾರ್ಟ್ ಫ್ರಮ್ ಟೆಕ್ನಿಕಲ್ ಇನ್ನೋ ಒಂದ್ ಏನ್ ಕಲ್ತನು ಮತ್ ಇನ್ನೋ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತನಪ್ಪ ಅಂತಂದ್ರ ನಾವೆಷ್ಟು ಡೆಸ್ಪರೇಟ್ ಆಗಿ ಜಾಬ್ ಹುಡುಕ್ತಿರ್ತಿಲ್ಲ, ಅಷ್ಟ ಡೆಸ್ಪರೇಟ್ ಆಗಿ ಕಂಪ್ನಿನೂ ಒಳ್ಳೆ ಕ್ಯಾಂಡಿಡೇಟ್ ಹುಡುಕ್ತಿರ್ತಾರೆ. ಸೊ ಅವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕನ್ಸಲ್ಟಿಂಗ್ ಕಂಪ್ನಿ ಹೋಗಿ ಒಳ್ಳೆ ಕ್ಯಾಂಡಿಡೇಟ್ ಹೈರ್ ಮಾಡ್ಬೇಕಂತ ಟ್ರೈ ಮಾಡ್ತಿರ್ತಾರೆ. ಸೊ ಸ್ಕಿಲ್ಸ್ ಇದ್ರ ಆರಾಮಾಗಿ ಇದು ಪ್ಲೇಸ್ ಆಗ್ಬೋದ. ಸೊ ಅವರು ಅಷ್ಟ ಸ್ಟ್ರಗಲ್ ಮಾಡ್ತಾರೆ, ನಾವೆಟ್ಟು ಒಂದು ಕಂಪ್ನಿ ಸಿಗ್ಲಿ ಅಷ್ಟು ಸ್ಟ್ರಗಲ್ ಮಾಡ್ತೀವ. ಸೊ ಅದೊಂದು ನನ್ನ ಲರ್ನಿಂಗ್, ಅಲ್ಲಿಂದ ಒಂದು ಪರ್ಸ್ಪೆಕ್ಟಿವ್ ಸಿಕ್ತು. ಸೊ ಇಟ್ಸ್ ಸಣ್ಣ ಕಂಪ್ನಿ, ಸೊ ಯು ವಿಲ್ ಗೆಟ್ ಆಲ್ ದ ಎಕ್ಸ್ಪೋಜರ್, ಲೈಕ್ ಹೈರಿಂಗ್ ಒಳಗೆ ಹೆಂಗ್ ನಡೆಯತಿ. ಸೊ ಐ ಗೆಟ್ ಅಪರ್ಚುನಿಟೀಸ್ ಟು ನಾನು ಇಂಟರ್ವ್ಯೂ ಮಾಡೋದು ಬರೋದು. ಯಾಕಂದ್ರೆ ನಾವು ಇರೋರು 3 ಮಂದಿ, ನಮ್ ಬಿಟ್ರೆ ಮ್ಯಾನೇಜರ್. ಸೊ ನಾವು ಫಸ್ಟ್ ರೌಂಡ್ ತಗೋತೀವಿ, ಸೆಕೆಂಡ್ ರೌಂಡ್ದಾಗ ಮ್ಯಾನೇಜರ್ ತಗೋತಾರ, ಥರ್ಡ್ ರೌಂಡ್ದಾಗ HR ತಗೋತಾರ. ಸೊ ಅದೊಂದು ಲೈಕ್ ಓವರ್ ಆಲ್ ಎಕ್ಸ್ಪೋಜರ್ ಅಂತ ಹೇಳ್ಬೋದು, ಒಳ್ಳೆ ಲರ್ನಿಂಗ್ ಅಂತ ಹೇಳ್ಬೋದು ಇದು ಕಾಲೇಜ್. ಓಕೆ, ಹ್ಯಾಕಥಾನ್ ಜರ್ನಿ ಒಳಗ ಬಹಳಷ್ಟು ಸಲ ಪಾರ್ಟಿಸಿಪೇಟ್ ಮಾಡಿರಿ. ಸೊ ಇಲ್ಲಿ ಹೆಂಗ್ ನೀವು ಪಾರ್ಟಿಸಿಪೇಟಿಂಗ್ ಹೆಂಗ್ ಸ್ಟಾರ್ಟ್ ಮಾಡಿರಿ, ಹೆಂಗ್ ಗೊತ್ತಾಯ್ತು? ಹ್ಯಾಕಥಾನ್ ಜರ್ನಿ ಅಂದ್ರೆ ಹೆಂಗ್? ಹ್ಯಾಕಥಾನ್ ಅಂದ್ರೆ ಏನ್ ಫಸ್ಟ್? ಸೊ ಹ್ಯಾಕಥಾನ್ ಅಂದ್ರ ಇಲ್ಲಿ ಆರ್ಗನೈಸರ್ಸ್ ಇರ್ತಾರ, ಅವ್ರು ಆರ್ಗನೈಸ್ ಮಾಡ್ತಾರೆ. ಯಾಕಂದ್ರ ಮಲ್ಟಿಪಲ್ ರೀಸನ್ಸ್. ಒಂದ ಅವ್ರದ್ದು ಬ್ರ್ಯಾಂಡಿಂಗ್ ಆಗಿರ್ಬೋದು, ಇನ್ನ ಒಂದ ಅವ್ರ ಪರ್ಸನಲಿ ಅವ್ರ ಆರ್ಗನೈಸೇಷನ್ ಒಳಗ
ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ಬೋದು. ಸೊ ಅವರೆಲ್ಲ ಪ್ರಾಬ್ಲಮ್ಸ್ ಲೈಕ್ ಇಡ್ತಾರ ನಿಮ್ ಮುಂದೆ. ಸೊ ಯು ಹ್ಯಾವ್ ಟು ಸಾಲ್ವ್ ಇಟ್ ಇನ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಸೊ ಅದರಿಂದ ಅವ್ರಿಗೆ ಮಾರ್ಕೆಟಿಂಗು ಆಗುತ್ತೆ, ಎಲ್ಲ ಆಗುತ್ತೆ, ಹೈರಿಂಗ್ ಮಾಡ್ಬೋದು ಅದು ಇದು. ಸೊ ಅದು ಅವ್ರ ಸೈಡ್ ಆಫ್ ವ್ಯೂ. ನಮ್ ಸೈಡ್ ಆಫ್ ವ್ಯೂ ಅಂದ್ರ ಸೊ ನಮ್ಗ ಸ್ಕಿಲ್ಸ್ ಜಾಸ್ತಿ ಆಕಾವ, ಲೈಕ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮತ್ತ ಫಾಸ್ಟ್ ಬಿಲ್ಡಿಂಗ್ ಅವೆಲ್ಲ ಇಂಪ್ರೂವ್ ಆಕತಿ. ಸೊ ನಂದ್ ಹ್ಯಾಕಥಾನ್ ಜರ್ನಿ ಅಂದ್ರೆ ನಾನು ಹೇಳ್ಬೇಕಂದ್ರೆ ಕಾಲೇಜ್ದಾಗ ನಂಗೂ ಹ್ಯಾಕಥಾನ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡಿದ್ದಂದ್ರ ಹಂಗ ಸಣ್ಣ ಪುಟ್ಟ ಅಲ್ಲೇ ಕಾಲೇಜ್ದಾಗ ಅಲ್ಲಿ ಒಂದ್ 2-3 ಗೆದ್ದೀನಿ. ಅದು ಭಾಳ ಸ್ಮಾಲ್ ಸ್ಕೇಲ್ ಇತ್ತು, ಲೈಕ್ 30 people 40 people ಇತ್ತು. ಆದ್ರೂ ನಾನು ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ಅದು ಯಾವ ಮಾಡಿಲ್ಲ. ಸೊ ಹಿಂಗಾದ್ಮೇಲೆ ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಂಗೆ ಆಕ್ಚುಲಿ ಹ್ಯಾಕಥಾನ್ ಅಂದ್ರೆ ಏನ, ಇಷ್ಟೊಂದ್ ಪ್ರೈಸ್ ಪೂಲ್ ಇರ್ತಾವನ, ಬರೀ ಇಷ್ಟ ಟೈಮಿಗೆ ಇದು ಇರ್ತತಿ ಗೊತ್ತಾಯ್ತು. ಅದಾದ್ಮೇಲೆ ನಾ ಆಕ್ಚುಲಿ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡೀನಿ. ಇದು ಲೂಮಾ ಅಂತ ಒಂದು ವೆಬ್ಸೈಟ್ ಐತಿ, ಮೀಟಪ್ ಅಂತ ಒಂದು ವೆಬ್ಸೈಟ್ ಐತಿ. ಇದು ಬಿಟ್ರ ಕಮ್ಯುನಿಟೀಸ್ ಇರ್ತಾವ. ಬೆಂಗಳೂರು ಒಳಗನ್ಕಿ ಟೆಕ್ ಹಬ್ಬ. ಸೊ ಇಲ್ಲಿ ಇರುವಂತ ಅಪರ್ಚುನಿಟಿ ಇಂಡಿಯಾದಾಗ ಎಲ್ಲಿ ಇರೋದಿಲ್ಲ ಇನ್ ಟರ್ಮ್ಸ್ ಆಫ್ ಟೆಕ್ದು ಇದು ಬಿಟ್ಟು ಎಲ್ಲಿ ಬೇರೆ ಕಡೆ ಇರೋದಿಲ್ಲ. ಸೊ ಬೆಂಗಳೂರು ಒಳಗ ಕಮ್ಯುನಿಟೀಸ್ ಇರ್ತಾವ, ಟೆಕ್ ಕಮ್ಯುನಿಟೀಸ್. ಸೊ ಅದ್ರಾಗ ಜಾಯಿನ್ ಆದ್ರೆ ಇಟ್ ಈಸ್ ಲೈಕ್ ರಿಪಲ್ ಎಫೆಕ್ಟ್. ನೀವು ಒಂದ್ ಈವೆಂಟ್ ಜಾಯಿನ್ ಆದ್ರೆ ಇನ್ನೊಂದು ಕಂಪ್ನಿಗೆ ಇನ್ನೊಂದು ಗ್ರೂಪ್ ದಾಗ ಆಡ್ ಆಗ್ತೀರಿ. ಆ ಗ್ರೂಪ್ ಇಂದ ಇನ್ನೂ 2 ಈವೆಂಟ್ಸ್ ಗೊತ್ತಾಕಾವ. ಹಂಗ ಲೈಕ್ ಅದ್ ಕಂಪೌಂಡ್ ಎಫೆಕ್ಟ್ ಹಾಕೋತ ಹೋಗಿ ಲೈಕ್ ನಿಮ್ಗೆ ಜಾಸ್ತಿ ಈವೆಂಟ್ಸ್ ಇದು ಗೊತ್ತಾಕತಿ. ಹ್ಯಾಕಥಾನ್ ನೀವು ಅಟೆಂಡ್ ಆಗಿದ್ದು ಸ್ವಲ್ಪ ಯಾವ್ಯಾವ ಮತ್ ನೀವು ಯಾವ ಪ್ರಾಜೆಕ್ಟ್ಸ್ ಮಾಡಿದ್ರಿ, ಎಕ್ಸ್ಪೀರಿಯನ್ಸ್ ಹಾ. ಸೊ ಅವಾಗ್ಲೇ ಹೇಳಿದಂಗ ನಾ ಒಂದು AI ಹ್ಯಾಕ್ ಬೆಂಗಳೂರು ಅತ್ತೆ ಒಂದು ಹ್ಯಾಕಥಾನ್ ಇತ್ತು. ಸೊ ಅದು ಲೈಕ್ ವೆಲ್ ರೆಕಗ್ನೈಸ್ಡ್ ಯೂಟ್ಯೂಬರ್ ಇಶಾಂತ್ ಶರ್ಮಾ ಅಂತ ಹೇಳಿ ಅವ ಆರ್ಗನೈಸ್ ಮಾಡಿದ್ದ. ಸೊ ಅಲ್ಲಿ ಅದ ಕಾಂಟೆಂಟ್ ಕ್ರಿಯೇಟರ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಒಂದು ವೆಬ್ಸೈಟ್ ರೆಡಿ ಮಾಡಿದ್ನಿ. ಸೊ ಅಲ್ಲಿ ನಂಗೆ ಆಕ್ಚುಲಿ ಸೆಕೆಂಡ್ ಪ್ರೈಸ್ ಬಂತು. ವೆರಿ ಕ್ಲೋಸ್ ಟು ಫಸ್ಟ್ ಪ್ರೈಸ್ ಇತ್ತು, ಬಟ್ ಇಟ್ ವಾಸ್ ಬಿಕಾಸ್ ಆಫ್ UI. ನಾ ಫೀಚರ್ ಕಡೆ ಜಾಸ್ತಿ ಫೋಕಸ್ ಮಾಡೀನಿ. ಸೊ ಯುವರ್ ಲರ್ನಿಂಗ್ಸ್ ಆಕ್ಚುಲಿ ಹ್ಯಾಕಥಾನ್ಸ್ ಇಂದ ಯು ವಿಲ್ ಗೆಟ್ ಟು ನೋ ವೈ ಯು ವಿಲ್ ಲೂಸ್, ಲೈಕ್ ಎದಕ್ ಸೋತ್ರಿ ಅದು ಗೊತ್ತಾಗಿ. ಸೊ ವಿಲ್ ಇಂಪ್ರೂವ್. ಅದಕ್ಕ ಅದೊಂದು ಲರ್ನಿಂಗ್, ಅದೊಂದು ಹ್ಯಾಕಥಾನ್ ಸ್ಟೇಸ್ ಕ್ಲೋಸ್ ಟು ಮೀ ಬಿಕಾಸ್ ನಾ ಗೆದ್ನಿ ಇದಾಗ್ತದ. ಅದಾದ್ಮೇಲೆ ಇವೆಲ್ಲ ಹ್ಯಾಕಥಾನ್ಸ್ ಇನ್ನೊಂದ್ 2-3 ಒಂದ್ ಹೈದರಾಬಾದ್ದಾಗ ಒಂದು ಅಟೆಂಡ್ ಮಾಡಿದ್ದೆ. ಇನ್ನು ಒಂದ್ 2-3 ಅಟೆಂಡ್ ಮಾಡೀನಿ. ಇವು ಸಮಿಟ್ಸ್, ಇವು ಕಾನ್ಫರೆನ್ಸ್ ಅಂದ್ರ ನಾ ಸ್ಟಾರ್ಟ್ಅಪ್ ಸಮಿಟ್ ಇಂಥವು ಅಟೆಂಡ್ ಮಾಡ್ತಿದ್ನು, ಬರೀ ಟೆಕ್ ಅಷ್ಟೇ ಅಲ್ಲ. ಅದಾದ್ಮೇಲೆ AWS ಸಮಿಟ್ ರೀಸೆಂಟ್ಲಿ ಅಟೆಂಡ್ ಮಾಡಿದೀನಿ. ಓಪನ್ AI ಒಂದು ಮಾಡಿದ್ನಿ. ಓಪನ್ AI ಬೆಂಗಳೂರಿಗೆ ಬಂದಿತ್ತು. ಸೊ ಅದು ಒಂದು ದೊಡ್ಡ ಗ್ರೇಟ್ ಟೆಕ್ ಇವೆಂಟ್ ಇತ್ತು. ಸೊ ಇನ್ನೊಂದ್ ಸ್ವಲ್ಪ 2-3 ಹ್ಯಾಕಥಾನ್ಸ್ ಸಮಿಟ್ಸ್ ಅಟೆಂಡ್ ಮಾಡಿದ್ನಿ. ಓಕೆ, ಇವಾಗ ಒಬ್ಬೊಬ್ರಿಗೆ ಎಲ್ಲಿ ಅಪ್ಲೈ ಮಾಡ್ಬೇಕು, ಎಲ್ಲಿ ಹೋಗಿ ಸರ್ಚ್ ಮಾಡ್ಬೇಕಂತ ಒಂದ್ ಸ್ವಲ್ಪ ಏನಾದ್ರು. ಹಾ. ಸೊ ನಾ ಫಸ್ಟ್ ಹೇಳಿದಂಗ ಲೂಮಾ ಅನ್ನೋದು ಒಂದು ವೆಬ್ಸೈಟ್ ಇದೆ. ಅಲ್ಲೆಲ್ಲ ಇವೆಂಟ್ಸ್ ಲಿಸ್ಟ್ ಆಕ ಆಕ್ಚುಲಿ. ಸೊ ಆ ಇವೆಂಟ್ಸ್ ನಿಮ್ಗೆ ಗೊತ್ತಾಗತಿ, ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಅದೊಂದು ವಿ. ಸೆಕೆಂಡ್ ಅಂದ್ರ ಮೀಟಪ್ ಅಂತ ಐತಿ, ಅದ್ರಾಗು ಸೇಮ್ ಈ ಲೂಮಾ ಟೈಪ್. ಅದು ಹೆಲ್ಪ್ ಆಗತ್ತೆ ನಿಮ್ಗೆ. ಇವೆಂಟ್ಸ್ ಯಾವ್ಯಾವ ಅದಾವು ಆ ಊರಾಗತ್ತೆ, ನಾಟ್ ಜಸ್ಟ್ ಇನ್ ಬ್ಯಾಂಗ್ಳೂರ್, ಹೈದರಾಬಾದ್, ಎಲ್ಲೇ ಚೆನ್ನೈ ಯಾವ್ದೇ ಇರ್ಲಿ. ಸೊ ಅಲ್ಲಿ ಹೋಗಿ ನಿಮ್ ಸಿಟಿ ಸೆಲೆಕ್ಟ್ ಮಾಡ್ರೆ ಅಲ್ಲಿ ಗೊತ್ತಾಗ್ಬಿಡೋದು ನಿಮ್ಗೆ ಯಾವ್ಯಾವ ಇವೆಂಟ್ ಅದಾವ ಅಂತೇಳಿ. ಅದ್ ಬಿಟ್ರ ಟೆಕ್ ಕಮ್ಯುನಿಟೀಸ್ ಇವ್ ಏನಿಲ್ಲ. ಸೊ ಟೆಕ್ ಕಮ್ಯುನಿಟೀಸ್ ಹೆಂಗ್ ಜಾಯಿನ್ ಆಗೋದಂದ್ರ ಲೈಕ್ ಒಂದ್ ಇವೆಂಟ್ ಅಟೆಂಡ್ ಆದ್ರ ಆ ಇವೆಂಟ್ ದವ್ರ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಾರೋ, ಅಲ್ಲಿ ಆಡ್ ಮಾಡ್ತಾರ. ಆ ಮೆಂಬರ್ಸ್ ನಿಮ್ಗೆ ಮತ್ತೆ ಬೇರೆ ಯಾವ ಇವೆಂಟ್ ಇದ್ದ ಸೆಂಡ್ ಮಾಡ್ತಾರ. ಸೊ ಅದರಿಂದ ಇನ್ನೊಂದು ಇವೆಂಟ್ ಹೋಗಿ. ಸೊ ಇಟ್ಸ್ ಲೈಕ್ ಕಾಂಪೌಂಡ್ ಎಫೆಕ್ಟ್. ನೀ ಅಲ್ಲೇ ಲೈಕ್ ನಿಂಗ್ ಮತ್ ಜಾಸ್ತಿ ಇವೆಂಟ್ ಅದು ಗೊತ್ತಾಗತ್ತಾವ, ಜಾಸ್ತಿ ಗೊತ್ತಾಗತ್ತಾವ ಇವೆಂಟ್ಸ್. ಇವಾಗ ಸೋಲೋ ಆರ್ ಟೀಮ್ ಅಂತ ಬಂದ್ರ ಹ್ಯಾಕಥಾನ್ ಒಳಗೆ ಯಾವ್ದು ಬೆಟರ್? ಸೊ ಇಟ್ ರಿಯಲಿ ಡಿಪೆಂಡ್ಸ್, ಲೈಕ್ ಅವ್ರ ನಮ್ ಮೈಂಡ್ ಸೆಟ್, ನಮ್ ವೇ ಆಫ್ ಪ್ರೆಸೆಂಟಿಂಗ್ ಹಂಗೈತೆ. ಸೊ ಮೋರ್ ಆರ್ ಲೆಸ್ ನಾ ಜಾಸ್ತಿ ಹೋಗೋದನ್ನ ಸೋಲೋದು. ಈಗೀಗ ಟೀಮ್ ಜೊತೆನೂ ಹೋಗತ್ನು ಇಲ್ಲತ್ತಲ್ಲ, ಬಟ್ ಲೈಕ್ ಇಟ್ ರಿಯಲಿ ಡಿಪೆಂಡ್ಸ್, ಲೈಕ್ ನಿಮ್ಗೆ ಹೆಂಗ್ ಹೋಗತ್ತೆ. ಯಾಕಂದ್ರೆ ನಾ ಎಷ್ಟೊಂದ್ ಜನ ಟೀಮ್ ಇಂದ ಬಂದ್ ಗೆದ್ದವ್ರನ್ನು ನೋಡಿನಿ, ಸೋಲೋ ಇದ್ ಗೆದ್ದವ್ರನ್ನು ನೋಡಿನಿ. ಸೊ ಇಫ್ ಇಟ್ ಈಸ್ ಆಡಿಂಗ್ ಪ್ರೊಡಕ್ಟಿವಿಟಿ ಎಲ್ಲ ಆಡ್ ಆಗತ್ತಿತ್ತ, ಟೀಮ್ ಈಸ್ ಬೆಸ್ಟ್. ಸೊ ಇಫ್ ಇಟ್ ಈಸ್ ಲೈಕ್ ಸ್ವಲ್ಪ ಅಷ್ಟೊಂದು ಕರೆಕ್ಟ್ ಆಗೋದ, ಇಟ್ಸ್ ಲೈಕ್ ಸೋಲೋ ಇಸ್ ಆಲ್ಸೋ ಬೆಸ್ಟ್. ಸೊ ಎರಡು ವರ್ಕ್ ಆಗೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಅಸ್, ಲೈಕ್ ಯಾವ್ದು ಚೂಸ್ ಮಾಡ್ತೀವಿ. ಈಗ ಹ್ಯಾಕಥಾನ್ ಅಂತ ಬಂದ್ರ ಸ್ಟೂಡೆಂಟ್ಸ್ಗೆ, ಫಾರ್ ಎಕ್ಸಾಂಪಲ್ 3rd ಇಯರ್ ಆಯ್ತು, 2nd ಇಯರ್ ಆಯ್ತು, ಅವ್ರಿಗೇನೋ ಒಂದ್ ಅಷ್ಟ ಹ್ಯಾಕಥಾನ್ ಐತಿಪ್ಪ ಅನ್ನೋದು ಅಷ್ಟ ಗೊತ್ತಿರ್ತೈತಿ. ಬಟ್ ಕಾಲೇಜ್ ಗ್ರೂಪ್ಸ್ ದಾಗೆಲ್ಲ ಕಳಿಸ್ತಾರ, ಹ್ಯಾಕಥಾನ್ ಐತಿ, ನೀವು ಜಾಯಿನ್ ಆಗ್ರಿ, ಅಪ್ಲೈ ಮಾಡ್ರಿ ಅಂತ ಹೇಳಿ. ಬಟ್ ಅವ್ರಿಗೊಂಥರ ಏನ್ ತಲೆಯಾಗಿರ್ತೈತಿ ಅಂದ್ರ, ನಾನ್ ಕಾಲೇಜ್ ನೋಡ್ಲೋ ಈ ಕಡೆ ಅಥವಾ ಹ್ಯಾಕಥಾನ್ಗೆ ಹೋಗ್ಲೋ, ಈ ತರ ಒಂದ್ ಸ್ವಲ್ಪ ಮೈಂಡ್ ದಾಗ ಬರ್ತೈತಿ.
ಅವಾಗ ಅವ್ರು ಹೆಂಗ ಹ್ಯಾಂಡಲ್ ಮಾಡ್ಕೊ ನಿನಗೆ ಹೆಂಗ್ ಇದಾಗಿತ್ತು ಲೈಕ್ ಹಂಗ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾ ಹೇಳೋದು ಏನಂದ್ರ ಅಪ್ಲೈ ಮಾಡ್ರಿ ಅವ್ ಹೋಗುದು ಬಿಡೋದು ಸೆಕೆಂಡ್ರಿ ಯಾಕಂದ್ರ ಆಮೇಲೆ ಹೋಗಿ ನೀವು ಆ ಟೈಮ್ದಾಗ ಫ್ರೀ ಇದ್ರ ಅವಾಗ ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗಿರುತ್ತೆ ಸೊ ಫಸ್ಟ್ ಅಪ್ಲೈ ಮಾಡ್ರಿ ಆಮೇಲೆ ಯೋಚನೆ ಮಾಡಕ್ ಬರ್ತೈತಿ ಫ್ರೀ ಇದ್ರ ಹೋಗ್ರಿ ಬೇಡ ಅಂದ್ರೆ ಬಿಡಕ್ ಬರ್ತೈತಿ ಸೊ ಅಪ್ಲೈ ಮಾಡಿ ಸೆಲೆಕ್ಟ್ ಆದ್ರೆ ಹೋಗ್ಬೋದು ಫ್ರೀ ಇದ್ರ ಹೋಗ್ರಿ ಇಲ್ಲ ಅಂದ್ರೆ ಬಿಡ್ರಿ ಸೊ ಪ್ರಯಾರಿಟಿ ಮ್ಯಾಟರ್ಸ್ ಆ ಟೈಮ್ದಾಗ ಅದ ಜಾಸ್ತಿ ಪ್ರಯಾರಿಟಿ ಇಟ್ಸ್ ಫೈನ್ ಲೈಕ್ ಹೋಗಬೇಕಂದ್ರೆ ಮಾಡಬೇಕಂದ್ರೆ ಮಾಡ್ಬೇಕು ಸೊ ಅಪ್ಲೈ ಮಾಡಿದ್ಮೇಲೆ ಆಮೇಲೆ ಚೂಸ್ ಮಾಡಕ್ ಬರುತ್ತೆ ಯಾವ್ದು ಪ್ರಯಾರಿಟಿ ಐತಿ ಯಾವ್ದಕ್ ಹೋದ್ರೆ ಬೆಸ್ಟ್ ನಿಮ್ದೇನ ಪರ್ಸನಲ್ ಕೆಲ್ಸ ಇದ್ರೆ ಪರ್ಸನಲ್ ಮಾಡ್ಕೋಬಹುದು ಇಲ್ಲ ಲೈಕ್ ಕಾಲೇಜ್ ಇದ್ರೆ ಅದನ್ನ ಪ್ರಯಾರಿಟಿ ಮಾಡ್ಬೋದು ಲೈಕ್ ಅಪ್ಲೈ ಮಾಡ್ರಿ ಫಸ್ಟ್ ಅಂದ್ರೆ ಬಿಗಿನರ್ ಹ್ಯಾಕಥಾನಿಗೆ ಹೆಂಗ್ ಪ್ರಿಪೇರ್ ಆಗ್ಬೋದು ಸೊ ಬಿಗಿನರ್ ಹ್ಯಾಕಥಾನಿಗೆ ಅಂದ್ರ ಫಸ್ಟ್ ಲೈಕ್ ಇವ್ ಮೂರೊಳಗೆ ನನಗೆ ಅನ್ಸಿದ ಮಟ್ಟಿಗೆ ಇವ್ ಮೂರೊಳಗೆ ಒಂದರ ಸ್ಕಿಲ್ ಇರ್ಬೇಕು ವೆಬ್ ಡೆವಲಪ್ಮೆಂಟ್ ಆಪ್ ಡೆವಲಪ್ಮೆಂಟ್ ಇಲ್ಲ ಮಷಿನ್ ಲರ್ನಿಂಗ್ ಇದ್ರ ಲೈಕ್ ಮೇನ್ಲಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋದ ಇವ್ ಮೂರರಿಂದ ಸೊ ನನಗ ಅನ್ಸೋ ಮಟ್ಟಿಗೆ ಇವ್ ಮೂರಾಗ ಒಂದಿಟ್ಟು ಯಾವ್ದ್ರಾಗ ಒಂದ್ ಸ್ಟ್ರಾಂಗ್ ಇದ್ರೆ ಈಗನ್ಕಿ ಎ ಐ ಐತಿ ಸೊ ನೀ ಆನ್ ದ ಗೋ ಕಾನ್ಸೆಪ್ಟ್ಸ್ ಕಲಿಬಹುದು ನಾ ಫುಲ್ ಸ್ಟ್ಯಾಕ್ ಡೆವಲಪರ್ ಅದನ್ನ ನಾ ಎ ಐ ಬಗ್ಗೆ ಆನ್ ದ ಗೋ ಕಲಿಬಹುದು ಅಲ್ಲೇ ಹ್ಯಾಕಥಾನ್ ಅಂತ ಸೊ ಫಾಸ್ಟ್ ಲರ್ನಿಂಗ್ ಇರ್ಬೇಕು ಅಡಾಪ್ಟಬಿಲಿಟಿ ಅದಿದ್ರ ಸಾಕು ಅದ್ ಮಾಡ್ಬೋದು ಆರಾಮಾಗಿ ಓಕೆ ಇವಾಗ ಹ್ಯಾಕಥಾನ ಏನು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಗೊತ್ತಾಯ್ತು ಸೊ ಹ್ಯಾಕಥಾನ್ ಒಳಗ್ ಇನ್ಸೈಡ್ ಏನಾಗ್ತೈತಿ ಆಕ್ಚುಲಿ ಏನಾಗ್ತೈತಿ ಅಂದ್ರೆ ಹೋದ ತಕ್ಷಣ ಹಾ ಸೊ ಕಪಲ್ ಆಫ್ ಲೈಕ್ ವೇರಿಯೇಷನ್ಸ್ ಇರ್ತಾವ ಒಂದೊಂದ್ ಹ್ಯಾಕಥಾನ್ ಹೆಂಗಿರ್ತಾವ ಅಂದ್ರ ನಿಂಗೆ 2 ದಿನ ಫಸ್ಟ್ ಇಲ್ಲ 1 ಮಂತ್ ಲೈಕ್ 1 ವೀಕ್ ಫಸ್ಟ್ ಅವ್ರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರ ಫಸ್ಟ್ ನೀ ಎಲ್ಲ ಸೊಲ್ಯೂಷನ್ ಬಿಲ್ಡ್ ಮಾಡ್ಕೊಂಬ ಅಂಡ್ ದೆನ್ ಅಲ್ಲಿ ಬರೀ ಹೋಗಿ ಪ್ರೆಸೆಂಟೇಶನ್ ಮಾಡೋದು ಸೊ ಅದೊಂದು ವೇ ಆಫ್ ಕಂಡಕ್ಟಿಂಗ್ ಹ್ಯಾಕಥಾನ್ ಇನ್ನೊಂದು ಹೆಂಗಿರ್ತಾವ ಈಗಿನ ಎ ಐ ಸಂಬಂಧ ಫಾಸ್ಟ್ ಫೇಸ್ಡ್ ಹ್ಯಾಕಥಾನ್ಸ್ ಅದಾವ ಎಲ್ಲಿ ಅಂದ್ರೆ 7 hours ಓದ್ಕೊನ ಒಂದ್ ಸ್ವಲ್ಪ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ತಾರ ಸೊ ದೇ ವಿಲ್ ಗಿವ್ 6 to 7 hours ಅಲ್ಲಿ 7 hours ಒಳಗ ನೀ ಎಲ್ಲ ಆಪ್ ಬಿಲ್ಡ್ ಮಾಡಿ ಪ್ರೆಸೆಂಟ್ ಮಾಡಿ ಎಲ್ಲ ಮಾಡ್ಬೇಕು ಸೊ ಅದೊಂದು ವೇ ಒಳಗೆ ಇನ್ನೊಂದು 24 hours 48 hours ಹ್ಯಾಕಥಾನ್ಸ್ ಬರ್ತಾವ ಸೊ ಅಲ್ಲಿ ಅವ್ರಿಗೆಲ್ಲ ನಿಮ್ಗೆ ಅರೇಂಜ್ಮೆಂಟ್ಸ್ ನೆಸೆಸಿಟೀಸ್ ಏನೇನ್ ಇರ್ತಾವ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರ್ತಾರ ಸೊ ನೀವು ಹೋಗಿ ಅಟೆಂಡ್ ಮಾಡಿ ಬರ್ಬೋದಾ ಲೈಕ್ ಈ 1-2-3 ಟೈಪ್ ಒಳಗೆ ವೇರಿಯೇಷನ್ಸ್ ಇರ್ತಾವ ಓಕೆ ಇವಾಗ ಜಡ್ಜಸ್ ಏನ್ ಲುಕ್ ಅಂದ್ರೆ ಎದ್ರ ಮೇಲೆ ಯಾವ ಬೇಸ್ ಮೇಲೆ ಅವ್ರಿಗೆ ವಿನ್ನರ್ ಅಂತೇಳಿ ಅನೌನ್ಸ್ ಮಾಡ್ತಾರ ಏನ್ ನೋಡ್ತಾರ ಹ್ಯಾಕಥಾನ್ ಒಳಗೆ ಸೊ ಮಲ್ಟಿಪಲ್ ಫ್ಯಾಕ್ಟರ್ ಸೊ ಪ್ರೆಸೆಂಟೇಶನ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಒಬ್ಬೊಬ್ರು ಏನೋ ಬರೀ ವೆಬ್ಸೈಟ್ ಲಿಂಕ್ ಕೇಳ್ತಾರ ಇನ್ನೊಬ್ರು ಕೋಡ್ ಕೇಳ್ತಾರ ಸೊ ಇನ್ನೊಬ್ಬೊಬ್ರು ನಾವು ಅವ್ರ ಮುಂದೆ ಹೋಗಿ ಪ್ರೆಸೆಂಟೇಶನ್ ಮಾಡ್ಬೇಕು ಒಮ್ಮೊಮ್ಮೆ ಹೆಂಗಾಗತ್ತೆ ಯು ಹ್ಯಾವ್ ಬೆಸ್ಟ್ ಸೊಲ್ಯೂಷನ್ ಆದ್ರೂ ಗೆಲ್ಲಂಗಿಲ್ಲ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಅವ್ರ ಮೂಡ್ ಹೆಂಗಿರ್ತೈತಿ ಕರೆಕ್ಟ್ ಇವ್ಯಾಲ್ಯೂಯೇಟ್ ಮಾಡತ್ತಾರ ನೀ ವಿ ಪುಟ್ ಇನ್ 100% ಎಫರ್ಟ್ ಬಟ್ ಆದ್ರ ಅವ್ರ ಮೂಡ್ ಹೆಂಗೈತಿ ಅವ್ರ ನೀ ಹೇಳೋ ಮುಂದೆ ಅಟೆನ್ಷನ್ ಕೊಟ್ಟಾರಿಲ್ಲ ಸೊ ಅವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಒಮ್ಮೆ ಮ್ಯಾಟರ್ ಆಕಾವ ಒಮ್ಮೆ ಮ್ಯಾಟರ್ ಆಗಂಗಿಲ್ಲ ಸೊ ಅವ್ರು ಮೇನ್ಲಿ ಇವ್ಯಾಲ್ಯೂಯೇಟ್ ಮಾಡೋದು ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟಿಗೆ ಅಲೈನ್ ಆಗತೈತಿ ಸೆಕೆಂಡ್ ರಿಯಲ್ ವರ್ಲ್ಡ್ ಆಕ್ಚುಲಿ ಸಾಲ್ವ್ ಮಾಡತೈತಿ ಲೈಕ್ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗತೈತಿ ಇವು ಲೈಕ್ ಮೇಜರ್ ಫ್ಯಾಕ್ಟರ್ಸ್ ಅಫ್ಕೋರ್ಸ್ ಪ್ರೆಸೆಂಟೇಶನ್ ಇತ್ತ ಪ್ರೆಸೆಂಟೇಶನ್ ಮ್ಯಾಟರ್ ಆಗತ್ತೆ ನೀ ಹೆಂಗ್ ಪಿಚಿನ್ ಮಾಡತ್ತಿ ಅದೆಲ್ಲ ಮ್ಯಾಟರ್ ಆಗತ್ತೆ ಆಕ್ಚುಲಿ ಹ್ಯಾಕಥಾನ್ ಸೊ ಡೆಪ್ಲಾಯ್ಮೆಂಟ್ ಅಂದ್ರೆ ಬೇಸ್ಡ್ ಆನ್ ಅವ್ರ ಏನ್ ರಿಕ್ವೈರ್ಮೆಂಟ್ ಇರ್ತೈತಿ ಅದ್ರ ಮೇಲೆ ಡೆಪ್ಲಾಯ್ಮೆಂಟ್ ಇಲ್ಲಾಂದ್ರೆ ಜಸ್ಟ್ ಬರೀ ಕೋಡ್ ಕೇಳ್ತಾರ ಕೋಡ್ ಕೇಳ್ತಾರ ಇಲ್ಲಾಂದ್ರೆ ಲೋಕಲ್ ಒಳಗ ರನ್ ಮಾಡಿ ತೋರಿಸ್ಬೋದು ಸೊ ಲೆಸ್ ಹಂಗಿರ್ತಾವ ಯಾಕಂದ್ರ ಲಾರ್ಜ್ ಸ್ಕೇಲ್ ಒಳಗೆ ಆಡಿಯನ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರ ಅವ್ರದ್ದು ಎಲ್ಲಾರ್ದು ಪ್ರೆಸೆಂಟೇಶನ್ ತಗೋಕ ಆಗಂಗಿಲ್ಲ ಸೊ ಮೇನ್ಲಿ ಅವ್ರು ಡೆಪ್ಲಾಯ್ ಮಾಡತ್ತೆ ಹೇಳ್ತಾರೆ ಯಾಕಂದ್ರೆ ಲಿಂಕ್ ಇತ್ತ ಲಿಂಕ್ ಬಡ ನೋಡ್ಬೋದು ಅವ್ರು UI UX ಎಲ್ಲ ನೋಡ್ಬೋದು ಸೊ ಡೆಪ್ಲಾಯ್ಮೆಂಟ್ ಅಂದ್ರೆ ಬೇಸ್ಡ್ ಆನ್ ಅವ್ರ ಏನ್ ರಿಕ್ವೈರ್ಮೆಂಟ್ ಇರ್ತೈತಿ ಅದ್ರ ಮೇಲೆ ಡೆಪ್ಲಾಯ್ಮೆಂಟ್ ಇಲ್ಲಾಂದ್ರೆ ಜಸ್ಟ್ ಬರೀ ಕೋಡ್ ಕೇಳ್ತಾರ ಕೋಡ್ ಕೇಳ್ತಾರ ಇಲ್ಲಾಂದ್ರೆ ಲೋಕಲ್ ಒಳಗ ರನ್ ಮಾಡಿ ತೋರಿಸ್ಬೋದು ಸೊ ಲೆಸ್ ಹಂಗಿರ್ತಾವ ಯಾಕಂದ್ರ ಲಾರ್ಜ್ ಸ್ಕೇಲ್ ಒಳಗೆ ಆಡಿಯನ್ಸ್ ಪಾರ್ಟಿಸಿಪೇಟ್ ಮಾಡಿರ್ತಾರ ಅವ್ರದ್ದು ಎಲ್ಲಾರ್ದು ಪ್ರೆಸೆಂಟೇಶನ್ ತಗೋಕ ಆಗಂಗಿಲ್ಲ ಸೊ ಮೇನ್ಲಿ ಅವ್ರು ಡೆಪ್ಲಾಯ್ ಮಾಡತ್ತೆ ಹೇಳ್ತಾರೆ ಯಾಕಂದ್ರೆ ಲಿಂಕ್ ಇತ್ತ ಲಿಂಕ್ ಬಡ ನೋಡ್ಬೋದು ಅವ್ರು UI UX ಎಲ್ಲ ನೋಡ್ಬೋದು ಓಕೆ ಈಗ ಹ್ಯಾಕಥಾನ್ ಬಗ್ಗೆ ಆಯ್ತು ಈ ಹ್ಯಾಕಥಾನ್ ಪ್ರಿಪರೇಷನ್ ಸ್ಟಾರ್ಟಿಂಗ್ ನೀನು ಕಾಲೇಜ್ ಜರ್ನಿ ಅಂತಿದ್ದಾಗ ಕರಿಯರ್ಗೆ ಮತ್ತೆ ರೆಸ್ಯೂಮೆಗೆ ಅಂತ ಬಂದಾಗ ಯಾವ ತರ ಹೆಲ್ಪ್ ಮಾಡಿತ್ತು ಸೊ ಅದು ಆಕ್ಚುಲಿ ಜಾಸ್ತಿ ಹೆಲ್ಪ್ ಮಾಡುತ್ತೆ ಯಾಕಂದ್ರ ನಾವು ವಿ ವರ್ಕ್ ಓನ್ಲಿ ವೆನ್ ದೇರ್ ಇಸ್ ಅ ಪ್ರೆಷರ್ ಸೊ ಹ್ಯಾಕಥಾನ್ ಇದ್ರ ಪ್ರೆಷರ್ ಇರ್ತೈತಿ ವಿಲ್ ವರ್ಕ್ ಹಿಂಗಾಗಿ ಸೊ ನಾವು ಪರ್ಸನಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ವಿಲ್ ಸ್ವಲ್ಪ ಲೇಜಿ ಆಗಿ ಕೆಲಸ ಮಾಡ್ತೀವಿ ಸೊ ಇದು ಹ್ಯಾಕಥಾನ್ ಐತಿ ಪ್ರಿಪೇರ್ ಆಗ್ಬೇಕು ಮಾಡ್ಬೇಕು ಅಂತ ಹೇಳಿ 1-2-3 ಪ್ರಾಜೆಕ್ಟ್ಸ್ ಲಿಟ್ರಲಿ ನಾನು 1-2-3 ಪ್ರಾಜೆಕ್ಟ್ಸ್ ಎಲ್ಲ ಹ್ಯಾಕಥಾನ್ ರೆಸ್ಯೂಮೆದಾಗ ಅದಾವ ಸೊ ಕರಿಯರ್ದಾಗ ಹೆಲ್ಪ್ ಆಕತಿ ಲಿಂಕ್ಡ್ಇನ್ ದಾಗ ಪೋಸ್ಟ್ ಮಾಡ್ಬೋದು ಸೊ ಇದೆಲ್ಲ ಆಕ್ಚುಲಿ ಹೆಲ್ಪ್ ಆಕತಿ ಸೊ ಲರ್ನಿಂಗ್ ಫಾಸ್ಟ್ ಪೇಜ್ ಇರ್ತೈತಿ ಹೊಸ ಕಲಿತಿ ಸೊ ಹಿಂಗಾಗಿ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇವಾಗ ಏನೋ ಕಾಲೇಜ್ ಜರ್ನಿ ಆಯ್ತಾ ಈ ಕರಿಯರ್ ಮತ್ತ ಇವಾಗ ಹ್ಯಾಕಥಾನ್ ಅಂತ ಬಂದಾಗ ಎರಡು ಹೆಂಗ್ ಬ್ಯಾಲೆನ್ಸ್ ಆಗತೈತಿ ಈ ಕಡೆ ಎರಡು ಬಂದಾಗ ಹೆಂಗ್ ಬ್ಯಾಲೆನ್ಸ್ ಸೊ ಬೇಸಿಕಲಿ ನಾ ಒಬ್ಬ ಇರೋದ್ನ ಇಲ್ಲಿ ಮನ್ಯಾಗ ಸೊ ಹಿಂಗಾಗಿ ಐ ವಿಲ್ ಬಿ ಫ್ರೀ ಆನ್ ವೀಕೆಂಡ್ಸ್ ಸೊ ಮೋಸ್ಟ್ಲಿ ಫ್ರೀ ಇರ್ತನು ಹಿಂಗಾಗಿ ವೀಕೆಂಡ್ ದಾಗ ಯಾವ ಹ್ಯಾಕಥಾನ್ಸ್ ಇರ್ತಾವಲ್ಲ ಅವ್ ಹೋಗ್ನು ಇಲ್ಲಾಂದ್ರೆ ಹಂಗ್
ಏನಾರ ಜಾಸ್ತಿ ದೊಡ್ಡ ಇವೆಂಟ್ ಇತ್ತು ಲೈಕ್ AWS ಸಮಿಟ್ ಅಂತದೇನಾಯ್ತು ಲೈಕ್ 1 day ಲೀವ್ ತಗೊಂಡ್ಬಿಡ್ತಿತ್ತು ಲೈಕ್ ಲೀವ್ಸ್ ಇರ್ತಾವ ಆಫೀಸ್ದಾಗ ಅಂತಾವ್ ಲೀವ್ ತಗೊಂಡ ಒಮ್ಮೆ ಅಲ್ಲಿ AWS ಸಮಿಟ್ ಅದು ಇಲ್ಲಾಂದ್ರೆ ಮೋಸ್ಟ್ಲಿ ಲೈಕ್ ನಾ ಅಟೆಂಡ್ ಆಗುವೆಲ್ಲ ವೀಕೆಂಡ್ ಹೋಗ ಇರ್ತಾವ ಸೊ 1 day ವೀಕೆಂಡ್ ಅಲ್ಲಿ ಹೋಗತ್ತೆ ಇನ್ನೊಂದ್ ಡೇ ಏನ ಫನ್ ಅದು ನಂದೊಂದು ಪರ್ಸನಲ್ ಕ್ವಶನ್ ಇವಾಗ ಆಸ್ ಅ ಫ್ರೀಲ್ಯಾನ್ಸರ್ ಆಯ್ತು ಆಮೇಲೆ ಕಾಲೇಜ್ ಸ್ಟೂಡೆಂಟ್ ಆಯ್ತು ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್ ಇವ್ರು ಅಷ್ಟೂರ್ಗೆ ಹ್ಯಾಕಥಾನ್ ಅಂತ ಬಂದಾಗ ಜಾಯಿನ್ ಆಗ್ಬೋದು ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಬೇಸಿಕಲಿ ಅಪರ್ಚುನಿಟಿ ಜಾಸ್ತಿ ಸ್ಟೂಡೆಂಟ್ಸ್ ಇರ್ತಾವ ಸೊ ಅಪರ್ಚುನಿಟೀಸ್ ಎಲ್ಲ ಜಾಸ್ತಿ ಅವ್ರಿಗೆ ಇರ್ತಾವ ಸೊ ಅವ್ರನ್ಕಿ ಲೈಕ್ ಎಲ್ಲಾ ಕಡೆನೂ ಇನ್ಕ್ಲೂಡೆಡ್ ಇರ್ತಾರ ಸೊ ನಾವು ವರ್ಕಿಂಗ್ ಪ್ರೊಫೆಷನಲ್ ಡಿಪೆಂಡ್ ಆಗತ್ತೆ ಯಾವ ಹ್ಯಾಕಥಾನ್ ಅದ ಬಟ್ ಲೈಕ್ ಈಗ ನಡೆಯುವ ಎಲ್ಲಾ ಟೆಕ್ ಇವೆಂಟ್ಸ್ ಅದ್ರಲ್ಲೆಲ್ಲ ಲೈಕ್ ವರ್ಕಿಂಗ್ ಪ್ರೊಫೆಷನಲ್ಗೆ ಜಾಸ್ತಿ ಅವ್ರು ಇದನ್ನ ಕೊಡೋದು ಪ್ರೋತ್ಸಾಹ ಕೊಡೋದು ಯಾಕಂದ್ರೆ ಅಲ್ಲಿ ಹೈರಿಂಗ್ ಅಪರ್ಚುನಿಟೀಸ್ ಇರ್ತಾವ ಸೊ ಅವ್ರು ಒಳ್ಳೆ ಕ್ಯಾಂಡಿಡೇಟ್ಸ್ ನೋಡ್ತಿರ್ತಾರ ಸೊ ನಾ ಅಟೆಂಡ್ ಆಗೋದು ಅಫ್ಕೋರ್ಸ್ ನಾನು ಪ್ರೊಫೆಷನಲ್ ಅದನ್ನು ಸೊ ನಾ ಅಟೆಂಡ್ ಮಾಡೋ ಎಲ್ಲಾನು ಲೈಕ್ ಸ್ಟೂಡೆಂಟ್ ಎಲ್ಲ ಬರೀ ಪ್ರೊಫೆಷನಲ್ ಇದ್ದಿದ್ದು ಇರ್ತಾವ ಸೊ ಆದ್ರೆ ಮೇನ್ಲಿ ಸ್ಟೂಡೆಂಟ್ಸಿಗೆ ಜಾಸ್ತಿ ಅಪರ್ಚುನಿಟಿ ಇರ್ತಾವ ಲೈಕ್ ಎಲ್ಲಾ ಕಡೆನೂ ಇನ್ಕ್ಲೂಡೆಡ್ ಇರ್ತಾರ ಅವ್ರು ಮೇನ್ಲಿ ಫ್ರೀಲ್ಯಾನ್ಸಿಂಗ್ ಅಂತ ಬಂದಾಗ ಫ್ರೀಲ್ಯಾನ್ಸಿಂಗ್ ದವರು ಅಪ್ಲೈ ಮಾಡಬಹುದು ರಿಯಲಿ ಡಿಪೆಂಡ್ ಆಕತಿ ಆದ್ರೆ ಲೈಕ್ ಅವ್ರು ಮೇನ್ಲಿ ಚೆಕ್ ಮಾಡೋದು ನಮ್ಮ ಅಪ್ರೂವಲ್ ಚೆಕ್ ಮಾಡೋದು ಲಿಂಕ್ಡ್ಇನ್ ಮತ್ತ ಗಿಟ್ ಹಬ್ ಇಂದ ಸೊ ಬಾಳ ಟೆಕ್ನಿಕಲ್ ನೀಶ್ ಇತ್ತು ಅಂತಂದ್ರೆ ಅವ್ರು ಗಿಟ್ ಹಬ್ ಕೇಳ್ತಾರ ಒಮ್ಮೆ ಇಲ್ಲಾಂದ್ರೆ ಓಕೆ ಲೈಕ್ ಈವೆಂಟ್ ಟೈಪ್ ಇತ್ತು ನೀ ಹೆಂಗ್ ಆಕ್ಟಿವ್ ಅದಿ ನಿನ್ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರ ಲಿಂಕ್ಡ್ಇನ್ ಕೇಳ್ತಾರ ಅವ್ರ ಮೇನ್ಲಿ ಲಿಂಕ್ಡ್ಇನ್ ದಾಗ ಹೆಂಗ್ ಆಕ್ಟಿವ್ ಅದಿ ಏನದಿ ಅದ್ರ ಮೇಲೆ ಅವ್ರು ಅಪ್ರೂವ್ ಇಲ್ಲ ರಿಜೆಕ್ಟ್ ಮಾಡ್ತಾರೆ ಈ ಪ್ರತಿಯೊಂದು ಹ್ಯಾಕಥಾನ್ಕು ಅಪ್ಲೈ ಮಾಡ್ಬೇಕು ನಾವು ಫಸ್ಟ್ ಅಪ್ಲೈ ಮಾಡಿಂದ ಅವ್ರು ಅಕ್ಸೆಪ್ಟ್ ಮಾಡಿದ್ರ ಅಷ್ಟ ನಮ್ಗೆ ಎಂಟ್ರಿ ಸಿಗುತ್ತೆ ಇಲ್ಲಾಂದ್ರ ಲೈಕ್ ಅಪ್ಲೈ ಮಾಡ್ರನ ಹೋಗಂಗ್ ಇರಂಗಿಲ್ಲ ಸೊ ಅದ್ ಅಪ್ಲೈ ಮಾಡಿ ಅಕ್ಸೆಪ್ಟ್ ಆದ್ರೆ ಮಾತ್ರ ನಮ್ಗೆ ಎಂಟ್ರಿ ಇರ್ಬೇಕು ಅಂದ್ರೆ ಇದೊಂಥರ ಹ್ಯಾಕಥಾನ್ ಅಂದ್ರೆ ಹೆಂಗ ಈ ಜಾಬ್ ಅಪ್ಲೈ ಮಾಡಿದಂಗ ಅಪ್ಲೈ ಮಾಡಿದಂಗ ಅದ್ ರಿಜೆಕ್ಟ್ ಆತ ಹೋಗಕ್ ಬರಂಗಿಲ್ಲ ಓಕೆ ಇವಾಗ ಎರಡು ಅಂತ ಬಂದಾಗ ಇವಾಗ ನೀವು ಅಪ್ಲೈ ಮಾಡಿರ್ತೀವಿ ಅವ್ರು ಯಾವ ದೇಶ ಮೇಲೆ ನಮ್ನ ಅಕ್ಸೆಪ್ಟ್ ಮಾಡ್ಬೋದು ಸೊ ಅದ ಫಸ್ಟ್ ಬರೋದು ಲಿಂಕ್ಡ್ಇನ್ ಮತ್ತೆ ಗಿಟಬ್ ಇವು ಎರಡು ಮೇನ್ಲಿ ನೋಡ್ತಾರ ಗಿಟಬ್ ಒಂದೊಂದ್ರಾಗ ಕೇಳ್ತಾರ ಒಂದೊಂದ್ರಾಗ ಕೇಳೋದಿಲ್ಲ ಅಲ್ಲೆಲ್ಲ ನಿನ್ ಕಮಿಟ್ ಹಿಸ್ಟ್ರಿ ಗೊತ್ತಾಗತ್ತೆ ಎಷ್ಟು ಆಕ್ಟಿವ್ ಅದಿ ಗಿಟಬ್ ದಾಗ ಎಲ್ಲ ಗೊತ್ತಾಗತ್ತೆ ಸೊ ಅದೊಂದು ವೇ ಲಿಂಕ್ಡ್ಇನ್ ದಾಗ ಎಷ್ಟು ಆಕ್ಟಿವ್ ಅದಿ ಏನ್ ಪೋಸ್ಟ್ ಮಾಡತಿ ಹೆಂಗ ಏನೈತಿ ಅದೊಂದು ವೇ ಸೊ ಇವೆರಡು ಮೇನ್ಲಿ ಇವೆರಡು ನೋಡಿ ಅದ್ ಬಿಟ್ರ ಮೇನ್ಲಿ ಅವ್ರ ಕ್ವಶನ್ಸ್ ಕೇಳ್ತಾರ ನೀ ಇದಕ್ ಅಟೆಂಡ್ ಆಗ್ಬೇಕು ಅದಲ್ದ ನೀ ಏನ್ ಪ್ರಾಜೆಕ್ಟ್ಸ್ ಮಾಡಿ ನೀನು ಚಲೋ ಪ್ರಾಜೆಕ್ಟ್ಸ್ ತೋರ್ಸು ಈಗ ವೈ ಕಾಂಬಿನೇಟರ್ ಅಂತ ಐತಿ ಅದು ವೈ ಕಾಂಬಿನೇಟರ್ ಬ್ಯಾಂಗ್ಳೂರ್ ಬಂದಿದ್ದ ಐ ಗಾಟ್ ರಿಜೆಕ್ಟೆಡ್ ಲೈಕ್ ರಿಜೆಕ್ಟ್ ಆಗತ್ತೆ ಬಿಕಾಸ್ ನಾವು ಅವ್ರ ಸ್ಟಾರ್ಟ್ಅಪ್ಸ್ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಸ್ಟಾರ್ಟ್ಅಪ್ ಫೌಂಡರ್ಸ್ಗೆ ಅವ್ರಿಗೆ ಅದು ಜಾಸ್ತಿ ಇದು ಕೊಡ್ತಾರ ಅವರು ಹಿಂಗಾಗಿ ಫಸ್ಟ್ ಅವ್ರ ಕ್ವಶನ್ಸ್ ಕೇಳ್ತಾರ ವೈ ವಾಂಟ್ ಟು ಅಟೆಂಡ್ ಏನ್ ಎಕ್ಸ್ಪೆಕ್ಟ್ ಮಾಡತಿ ಇವೆಂಟ್ ಇಂದ ಸೊ ನೀ ಏನ್ ಬಿಲ್ಡ್ ಮಾಡತಿ ಅದನ್ನೆಲ್ಲ ಕೇಳ್ತಾರ ಸೊ ಒಂಚೂರ್ ಕ್ವಶನ್ಸ್ ಇರ್ತಾವ ಇದ್ರ ಮೇಲೆ ಆಕ್ಚುಲಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ಓಕೆ ಈ ಹ್ಯಾಕಥಾನ್ ಅಂತ ಬಂದ್ರ ಅವ್ರು ಎಷ್ಟೋ ಒಂದು ಫಂಡ್ಸ್ ಹಾಕ್ತಾರ ಒಂದು ಹ್ಯಾಕಥಾನ್ ನಡೆಸಬೇಕಂದ್ರೆ ಸೊ ಅದರಿಂದ ಅವ್ರಿಗೇನ್ ಯೂಸ್ ಇದರಿಂದ ಸೊ ಬೇಸಿಕಲಿ ನಾ ಹೇಳಿದಂಗ ಫಸ್ಟ್ ಮಾರ್ಕೆಟಿಂಗ್ ಸೊ ಒಂದ್ ಕಂಪ್ನಿ ಈಗ ಆಕ್ಚುಲಿ ನಾವು ನಮ್ ಕಂಪ್ನಿ ಒಳಗೆ ಇನ್ನೊಂದು ನೆಕ್ಸ್ಟ್ ಮಂತ್ ಒಳಗೆ ಒಂದು ಹ್ಯಾಕಥಾನ್ ಆರ್ಗನೈಸ್ ಮಾಡ್ತೀವಿ ಸೊ ಇಂಟರ್ನಲ್ಲಿ ನೋಡೋದು ಸೊ ಪರ್ಪಸ್ ಏನಿರ್ತಾವ ಅಂದ್ರೆ ಮೇನ್ಲಿ ಕಂಪ್ನಿಗೆ ಒಂದು ಹ್ಯಾಕಥಾನ್ ಮಾಡೋದಂದ್ರೆ ಮಾರ್ಕೆಟಿಂಗ್ ಫಸ್ಟ್ ಕಂಪ್ನಿ ಬ್ರ್ಯಾಂಡ್ ಅದೆಲ್ಲ ಗೊತ್ತಾಗತ್ತೆ ಸೆಕೆಂಡ್ ಹೈರಿಂಗ್ ಅಪರ್ಚುನಿಟೀಸ್ ಸೊ ಅವ್ರನ್ನ ಏನೆಲ್ಲ ಎಷ್ಟು ಕಂಪ್ನಿನೂ ಅಷ್ಟ ಸ್ಟ್ರಗಲ್ ಮಾಡ್ತಾವ ಒಳ್ಳೆ ಕ್ಯಾಂಡಿಡೇಟ್ ಅಂತವಾಗ ಸೊ ಅವ್ರು ಆಕ್ಚುಲಿ ಅಲ್ಲಿ ಬಂದವ್ರನ್ನ ಹೈರ್ ಮಾಡ್ಕೋಕ್ ಟ್ರೈ ಮಾಡ್ತಾರೆ ಇಂಟರ್ನ್ ಆಗಿ PPO ಕೊಟ್ಟ ಅದ್ ಬಿಟ್ಟು ಥರ್ಡ್ ಏನಪ್ಪಾ ಅಂದ್ರ ಅವ್ರದ್ದೇನ ಇಂಟರ್ನಲ್ ಪ್ರಾಬ್ಲಮ್ಸ್ ಇರ್ತದ ಅವನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಆಗಿ ಕೊಡ್ತಾರ ಸೊ ಅವ್ರಿಗೆ ಅಟ್ಲೀಸ್ಟ್ ಸೊಲ್ಯೂಷನ್ ಗೊತ್ತಾಗ್ಲಿ ಅಂತ ಸೊ ಈ ಒಂದ್ 3-4 ಲೈಕ್ ಹೆಲ್ಪ್ಫುಲ್ ಅವ್ರಿಗೂ ಇರ್ತೈತಿ ಯಾಕಂದ್ರೆ ಅವ್ರು ಇನ್ವೆಸ್ಟ್ ಮಾಡಕ್ ರೆಡಿ ಇರ್ತಾರೆ ಯಾಕಂದ್ರೆ ಅವ್ರ ಕನ್ಸಲ್ಟಿಂಗ್ ಕಂಪ್ನಿಗೂ ಜಾಸ್ತಿ ರೊಕ್ಕ ಕೊಡ್ತಿರ್ತಾರೆ ಟು ಹೈರ್ ಸಮ್ ಗುಡ್ ಸೊ ಅದ್ರ ಬದ್ಲಿ ಒಂದು ಹ್ಯಾಕಥಾನ್ ಆರ್ಗನೈಸ್ ಮಾಡ್ರಿ ಇಟ್ಸ್ ಲೈಕ್ ಮೇ ಬಿ ರಫ್ಲಿ ಇಫ್ ದೇ ಸ್ಪೆಂಡ್ ಅರೌಂಡ್ 5 to 10 lakh ಮಾಡಿದ್ರು ಅವ್ರಿಗೆ ಅದೊಂದೇನ್ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ಕಂಪೇರ್ ಟು ಸಮ್ ಕನ್ಸಲ್ಟಿಂಗ್ ಸೊ ಇಫ್ ದೇ ಹೈರ್ 2-3 people ಲೈಕ್ ಇಟ್ಸ್ ವರ್ತ್ ಟೈಪ್ ಅವ್ರಿಗೆ ಇದಾಗುತ್ತೆ ಈ ಸಮಿಟ್ಸ್ ಮತ್ತೆ ಟೆಕ್ ಇವೆಂಟ್ಸ್ ಎಲ್ಲ ನೀನು ಅಟೆಂಡ್ ಮಾಡೇನಿ ಅಂತಂದ್ವಿ ಸೊ ಯಾವ್ಯಾವ ಅಟೆಂಡ್ ಮಾಡಿದ್ವಿ ಮತ್ತೆ ಅಲ್ಲಿ ಆಕ್ಚುಲಿ ಏನಾಗ್ತತಿ ಸಮಿಟ್ಸ್ ಒಳಗ ಮತ್ತೆ ಟೆಕ್ ಇವೆಂಟ್ಸ್ ಒಳಗ ಏನ್ ಹೇಳ್ತಾರ ಸೊ ಅಲ್ಲೆಲ್ಲ ಮೇನ್ಲಿ ಅವ್ರ ಈಗ ಆಗು ಎಲ್ಲ ಟೆಕ್ ಇವೆಂಟ್ಸ್ ಮೇನ್ಲಿ AI ಏಜೆಂಟ್ಸ್ ಇವ ನಡೆಯತಾವ ಸೊ ಇದು ಬಿಟ್ಟು ಜಾಸ್ತಿ ಹೊರಗೆ ಏನ್ ಇರುದಿಲ್ಲ ಸೊ ಎಲ್ಲ ಅದ್ರ ಸುತ್ತ ಲೈಕ್ AI ಏಜೆಂಟ್ಸ್ ಅದು ಇದು ಯಾವ್ದ ಸಮಿಟ್ ಹೋದ್ರು ಅದ ಸೊ ರೀಸೆಂಟ್ಲಿ AWS ಹೋದಾಗೂ ಅದಾಯ್ತು ಸೊ AWS ಇತ್ತಂದ್ರ ಅವ್ರ ಹೆಂಗ್ ಅವರು ಸರ್ವಿಸಸ್ ಹೆಂಗ್ ನಾವು AI ಏಜೆಂಟ್ಸ್ ಬಿಲ್ಡ್ ಮಾಡಕ್ ಯೂಸ್ ಮಾಡ್ಬೋದು ಅವ್ರು ಬೆಡ್ ರಾಕ್ ಸರ್ವಿಸ್ ಅದಾವು ಅವ್ 1-2-3 ಸರ್ವಿಸ್ ಅದಾವ ಅದರಿಂದ ನಾವು ಹೆಂಗ್ ಏಜೆಂಟ್ಸ್ ಬಿಲ್ಡ್ ಮಾಡ್ಬೋದು ಮತ್ತ ಅಲ್ಲಿ ಬೂತ್ಸ್ ಇರ್ತಾವ ಈಗ ಯಾವ ಸ್ಮಾಲ್ ಸ್ಟಾರ್ಟ್ಅಪ್ಸ್ ಅವ್ರು ಹೆಂಗ್ ಯೂಸ್ ಮಾಡ್ಕೋತಾರ AWS ಸೊ ಹಿಂಗೆಲ್ಲ ಇರ್ತಾವ ಅಲ್ಲಿ ಮೇನ್ಲಿ ನಾವು
ಕಾನ್ಫರೆನ್ಸ್ ಅವ್ರ ಕೀ ಸ್ಪೀಕರ್ಸ್ ಇರ್ತಾರ, ಅವ್ರು ಮಾತಾಡೋರು ಇರ್ತಾರೆ, ಲೈಕ್ ಸೊ ಅವರಿಂದ ಲರ್ನಿಂಗ್ಸ್ ಇರುತ್ತೆ. ಅದ್ ಬಿಟ್ರೆ ಸ್ವಲ್ಪ ನೆಟ್ವರ್ಕಿಂಗ್, ಅದ್ ಬಿಟ್ರೆ ಬೂತ್ಸ್ ಇರ್ತಾವ. ಸೊ ಅವ್ರು ಆಕ್ಚುಲಿ ಏನ್ ಬಿಲ್ಡ್ ಮಾಡೋದ, ಸೊ ಇಲ್ಲಿ ಗೆಟ್ ಏನ್ ಮಂದಿ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡತ್ತಾರ ಅದು ಫಸ್ಟ್ ಗೊತ್ತಾಗ. ಸೆಕೆಂಡ್ ಏನಂದ್ರ ನಾವು ಲೈಕ್ ಯಾವ ಲೆವೆಲ್ ಒಳಗದೀವಿ, ನಮ್ ಥಾಟ್ ಪ್ರೊಸೆಸ್ ಏನೈತಿ, ಆಕ್ಚುಯಲ್ ಪ್ರಾಬ್ಲಮ್ಸ್ ಮಾರ್ಕೆಟ್ ಏನ್ ಬೇಕಾಯ್ತಿ, ಮಾರ್ಕೆಟ್ ಏನ್ ಸಾಲ್ವ್ ಮಾಡತೈತಿ. ಸೊ ನಾವ್ ಹಂಗ ಇಲ್ಲೇ ಇದ್ರ ಲೈಕ್ ಬರೀ ಏನ ನಾವ್ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀವಿ, ನಾವ್ ಏನ್ ಪ್ರಾಬ್ಲಮ್ ಫೇಸ್ ಮಾಡತ್ತೀವಿ ಅದನ್ನ ಸಾಲ್ವ್ ಮಾಡ್ತೀವಿ. ಅದ ಅಲ್ಲಿ ಹೋದ್ರ ಲೈಕ್ ಬ್ಯಾರೆದವ್ರು ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡತ್ತಾರೋ ಅದರ ಬೇಸಿಸ್ ಮೇಲೆ ನಾವು ಆಕ್ಚುಲಿ ಲರ್ನಿಂಗ್ಸ್ ಇರ್ತಾವ. ಇವಾಗ ಸಮಿಟ್ ಟೆಕ್ ಇವೆಂಟ್ಸ್ ಅಂತ ಬಂದ್ರೆ ಸ್ಟೂಡೆಂಟ್ಸ್ ಯಾವ ತರ ಅಪ್ಲೈ ಮಾಡ್ಬೇಕು, ಹೆಂಗ್ ಹೋಗ್ಬೇಕು, ಎಂಟ್ರಿ ಆಗ್ಬೇಕು? ಸೊ ಅದ ಲೂಮಾ ಮತ್ ಮೀಟಪ್ ಅತ್ತೆ ಒಂದ್ 2-3 ವೆಬ್ಸೈಟ್ ಅದಾವ. ಅದ್ರಲ್ಲಿ ಅಪ್ಲೈ ಮಾಡ್ರೆ ಇವು ಕಪಲ್ ಆಫ್ ಕ್ವಶನ್ಸ್ ಲೈಕ್ ನೀ ಎದಕ್ ಅಟೆಂಡ್ ಆಗ್ಬೇಕು, ಲಿಂಕ್ಡ್ ಇನ್, ಗಿಟ್ಹಬ್ ಇವೆಲ್ಲ ಅಪ್ಲೈ ಮಾಡಿದ. ಸೊ ಅದ್ರ ಬೇಸಿಸ್ ಮೇಲೆ ನಿಂಗೆ ರೆಸ್ಪಾನ್ಸ್ ಸಿಗ್ತೈತೆ, ಅಟೆಂಡ್ ಆಗ್ಬೇಕು ಆಗ್ಬಾರ್ದು. ಅದ್ರ ಮೇಲೆ ನಾವು ಅಟೆಂಡ್ ಆಗ್ಬೋದು. ಸೊ ರಿಜೆಕ್ಷನ್ ಆಗತ್ತಾವ ಎಷ್ಟೊಂದ್ ಕಡೆ. ನಾನು ಅಪ್ಲೈ ಮಾಡ್ತಾನ, ನನ್ನ ಲಿಂಕ್ಡ್ ಇನ್ ಸ್ವಲ್ಪ ಓಕೆ ವಿಷಯ ಐತೆ ಅಂದ್ರು ರಿಜೆಕ್ಟ್ ಮಾಡ್ತಾರೆ. ಸೊ ಅದು ಆಕ್ಚುಲಿ ಡಿಪೆಂಡ್ 100% ನಿಂದ ವರ್ಕ್ ಮೇಲೂ ಇರುದಿಲ್ಲ. ಸೊ ಅಗೇನ್ ಅವ್ರು ಹೆಂಗ್ ಚೂಸ್ ಮಾಡತ್ತಾರು, ಯಾರು ನೋಡತ್ತಾರು. ಸ್ಟಾರ್ಟ್ಅಪ್ ಜಾಸ್ತಿ ಇತ್ತ ಸ್ಟಾರ್ಟ್ಅಪ್ ಇದ್ದಾಗ ಜಾಸ್ತಿ ಇದು ಕೊಡ್ತಾರ. ಸೊ ಹಂಗ್ ಡಿಪೆಂಡ್ ಆಗತ್ತೆ. ಅದ್ರ ಲಿಂಕ್ಡ್ ಇನ್, ಗಿಟ್ಹಬ್ ಮೇನ್ಲಿ ಇದು ಸೇಮ್ ಹೆಂಗ ಒಳಗ ಈಗ ಸಮಿಟಿಗೆ ನಾವು ಜಾಯ್ನ್ ಆಗ್ಬೇಕಂದ್ರೆ ಇದು ಡಿಪೆಂಡ್ಸ್ ಅಂದ್ರೆ ಫ್ರೀಲಾನ್ಸರ್ಸ್ ಜಾಯ್ನ್ ಆಗ್ಬೋದು, ಆಮೇಲೆ ಇವರು ಜಾಯ್ನ್ ಆಗ್ಬೋದು, ಫ್ರೆಶರ್ಸ್ ಆಗ್ಬೋದು, ಆಮೇಲೆ ಇವಾಗ ವರ್ಕ್ ಮಾಡಕತ್ತಿದ್ರು ಅವ್ರ ಅದೇನ್ ಡಿಪೆಂಡ್ಸ್ ಇಲ್ಲ. ಅದೇನೇನ್ ಡಿಪೆಂಡ್ ಆಗುದಿಲ್ಲ. ಲಿಂಕ್ಡ್ ಇನ್ ಮತ್ತೆ ಗಿಟ್ಹಬ್ ಜಾಸ್ತಿ ಡಿಪೆಂಡ್ ಆಗ ಸ್ವಲ್ಪ ಡಿಪೆಂಡ್ ಆಗತ್ತೆ ಇಲ್ಲತ್ತಲ್ಲ. ಯಾಕಂದ್ರೆ ಅವ್ರ ಮೇಜರ್ ಫೋಕಸ್ ಏನೈತಿ, ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಏನೈತಿ ಅವ್ರ. ಸೊ ಅವ್ರ ಟಾರ್ಗೆಟ್ ಆಡಿಯನ್ಸ್ ಇಂಟರ್ನ್ಸ್ ಹೈರ್ ಮಾಡ್ಬೇಕಂದ್ರೆ ಸೊ ಅವ್ರು ಜಾಸ್ತಿ ಕೊಡೋ ಸ್ಕೋಪ್ ಕೊಡೋದು ಫ್ರೆಶರ್ಸ್ ಗೆ, ಕಾಲೇಜ್ ಆಗಿದ್ದವ್ರಿಗೆ. ಅದ್ ಬಿಟ್ರ ಅವ್ರ ಅಕಸ್ಮಾತ್ ಏನಾರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನೋಡತ್ತೀರ, ಕಂಪ್ನಿಯಾಗ ವರ್ಕ್ ಮಾಡೋರು ಎಕ್ಸ್ಪೀರಿಯನ್ಸ್ ಇದ್ದವ್ರ ಅಂತವ್ರನ್ನ ಆಡಿಯನ್ಸ್ ಇಡ್ತಾರೆ. ಸೊ ಅದ್ರ ಮೇಲೆ ಅವ್ರು ಆಕ್ಚುಲಿ ಅಕ್ಸೆಪ್ಟ್ ರಿಜೆಕ್ಟ್ ಮಾಡೋದು. ಓಕೆ, ನೀವು ಒಂದ್ ಥಿಂಗ್ ಎಲ್ಲೂ ಕಲ್ತಿಲ್ಲಪ್ಪ ಅದನ್ನ ಈ ಟೆಕ್ ಸಮಿಟ್ ಇಂತ್ರ ಯಾವ್ದೋ ಒಂದ್ ಸಮಿಟ್ ಇಂತ್ರ ನನ್ಗೆ ಅದ್ ಗೊತ್ತಾಯ್ತು ಅಂದ್ರೆ ಯಾವ್ದಿರ್ಬೋದು? ಸೊ ಅದನ್ನ ಲೈಕ್ ಒನ್ ಪಾಯಿಂಟ್ ಹೇಳೋದಿಲ್ಲ, ಬ್ರಾಡರ್ ವ್ಯೂ ಒಳಗ ಅದ್ ಆಕ್ಚುಲಿ ಅದೇ ಏನಿಲ್ಲ. ಸೊ ಮಾರ್ಕೆಟ್ ಹೆಂಗ್ ನಡೆಯತೈತಿ ಈಗ ಅದು ಗೊತ್ತಾಗೈತಿ. ಸೊ ಮಾರ್ಕೆಟ್ದಾಗ ಏನ್ ಪ್ರಾಬ್ಲಮ್ಸ್ ಅದಾವು, ಏನ್ ಸಾಲ್ವ್ ಮಾಡ್ಬೋದು, ಏನೇನ್ ಹೊಸ ಟೆಕ್ ಐತಿ, ಲೈಕ್ AI ಏಜೆಂಟ್ಸ್. ಸೊ ನಾ ಎಷ್ಟೊಂದ್ ಅಲ್ಲಿ ಹೋಗಿ ಕಲ್ತೀನಿ. ಲೈಕ್ AI ಅಂದ್ರೆ ಏಜೆಂಟ್ಸ್ ಅಂದ್ರೆ ಹೆಂಗ, ಏಜೆಂಟ್ಸ್ ಅಂದ್ರೆ ಏನನ್ನು ಗೊತ್ತಿತ್ತು, AI ಅಂದ್ರೆ ಏನನ್ನು ಗೊತ್ತಿತ್ತು. ಬಟ್ ಅಲ್ಲಿ ಹೋಗಿ ಅವ್ರು ಇಂಪ್ಲಿಮೆಂಟೇಶನ್ ಮಾಡಿದ್ ನೋಡ್ರ ಲೈಕ್ ನಾವ್ ಮಾಡತ್ತಿದ್ದೇನೋ ಅಲ್ಲಲ್ಲಪ್ಪ, ಅವ್ರು ಬಾರಿ ಮಾಡದ ಚಲೋ ಮಾಡದ. ಒಂದ್ ಇವೆಂಟ್ ದಾಗ ಹೋಗಿನಿ. ಸೊ ಈ ಲಿಟ್ರಲಿ ಮೇಡ್ ಒನ್ ಆಪ್. ಅದ್ರಾಗ ಏನ್ ಮಾಡಿದಂದ್ರ ಅವ್ ಬುಕ್ ಮೀದಿ ಊಬರ್ ಅಂತಂದ್ರ ಅದು ಆಟೋಮೆಟಿಕ್ ಅದ ಎಲ್ಲ ವರ್ಕ್ ಮಾಡ್ಕೊತ ಹೋಗ್ತದೆ. ಸೊ ಇಟ್ಸ್ ಲೈಕ್ ಅಷ್ಟು ಸಣ್ಣ ಸ್ಟಾರ್ಟ್ಅಪ್ ಆಗಿ ಅಷ್ಟು ಹೈ ಲೆವೆಲ್ ಪ್ರಾಡಕ್ಟ್ ಮಾಡೋದಂದ್ರ ಸೊ ಮಂದಿ ಏನ್ ಸಾಲ್ವ್ ಮಾಡತ್ತಾರು, ನಾವೇನ್ ಸಾಲ್ವ್ ಮಾಡ್ಬೇಕು ಇದ್ ಗೊತ್ತಾಗ ಜಾಸ್ತಿ. ಓಕೆ, ಇವಾಗ ಟೆಕ್ ಸಮಿಟ್ಸ್ ಹ್ಯಾಕಥಾನ್ ಆಯ್ತು. ಇವಾಗ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಈಗ ಬರೋಣ. ಪ್ರಾಜೆಕ್ಟ್ಸ್ ಅಂತ ಬಂದ್ರ ನಮ್ ಪ್ರಾಜೆಕ್ಟ್ ಯಾವ ತರ ಇರ್ಬೇಕು, ಸ್ಟ್ಯಾಂಡ್ ಔಟ್ ಹೆಂಗ್ ಆಗ್ಬೇಕು? ಸೊ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರ ಎಲ್ಲಾರು ಏನಂತಾರ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡ್ಬೇಕು. ಸೊ ಅದು ಬಹಳ ಫಾರ್ ಫೆಚ್ಡ್ ಥಿಂಗ್. ನಾವು ಮಾಡ್ಬೇಕಂದ್ರ ಮಾಡ್ಬೇಕಿಲ್ಲ ಅಂತಲ್ಲ, ಆದ್ರೆ ಅಲ್ಲಿ ರೀಚ್ ಆಗೋದು ಲೈಕ್ ನೀ ಡೈರೆಕ್ಟ್ ಒಮ್ಮೆ ಅಲ್ಲೇ ರೀಚ್ ಆಗಕ್ ಆಗುದಿಲ್ಲ. ಸೊ ಸ್ಟಾರ್ಟ್ ವಿತ್ ಲೈಕ್ HTML ಕಲಿ, CSS ಕಲಿ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ. ಅಲ್ಲೇ ನೀವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡ್ಬೇಕಂದ್ರೆ ಯು ವಿಲ್ ಲೈಕ್ ಓವರ್ವೆಲ್ಮ್ ಫೀಲ್ ಆಗಿ ನಾವು ಮಾಡೋದು ಸ್ಟಾಪ್ ಮಾಡ್ತೀವಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಡೆಮೋ ಪ್ರಾಜೆಕ್ಟ್ಸ್ ಮಾಡ್ಬೇಕು. ನಾನು ಫಸ್ಟ್ ಒಂದ್ 2-3 ಯೂಟ್ಯೂಬ್ ಕ್ಲೋನ, ಅದು ಕ್ಲೋನ, ಇದು ಕ್ಲೋನ ಅದ್ ಮಾಡೋದು, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಅದಾದ್ಮೇಲೆ ಆಕ್ಚುಲಿ ನಾವು ರಿಯಲ್ ಫೇಸ್ ಏನ್ ಮಾಡತ್ತೀವಿ ಪ್ರಾಬ್ಲಮ್, ಅದೊಂದು ನೆಕ್ಸ್ಟ್ ಲೆವೆಲ್. ಅದಾದ್ಮೇಲೆ ಬೇಕಾದ್ರೆ ಮಂದಿ ಏನ್ ಫೇಸ್ ಮಾಡತ್ತಾರೆ ಅಲ್ಲಿ ಇದೊಂದ್ ಸ್ವಲ್ಪ ನಂಗೆ ಅನ್ಸೋ ಮಟ್ಟಿಗೆ ಲೆವೆಲ್ ವೈಸ್ ಹೋಗ್ಬೇಕು. ಸೊ ನೀವ್ ಏನ್ ಆಕ್ಚುಲಿ ಪ್ರಾಬ್ಲಮ್ ಫೇಸ್ ಮಾಡತ್ತೀವಿ. ಸೊ ನಾವೊಂದ್ ಎಕ್ಸಾಂಪಲ್ ಹೇಳಿ, ನಾ ಪರ್ಸನಲ್ ಫೈನಾನ್ಸ್ ಮ್ಯಾನೇಜ್ ಮಾಡ್ತಾರೆ. ಸೊ ನನ್ಗೆ ಯಾವ್ದೋ ಅಂತದ್ ಆಪ್ ಇಲ್ಲ ಅಂತ ಅನಿಸ್ತು. ಅದಕ್ಕೆ ನಾ ಲೈಕ್ ಅಟ್ಲೀಸ್ಟ್ ನಂಗೆ ಯೂಸ್ ಆಗೋಂಗಾರೆ ಆಪ್ ಬಿಲ್ಡ್ ಮಾಡೋಕೆ ಅಲ್ಲಿಂದ ಸ್ಟಾರ್ಟ್ ಮಾಡೀನಿ. ಸೊ ಅದ ಸ್ಟಾರ್ಟಿಂಗ್ ಅನ್ಕೆ ನೀವು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಪಿಕ್ ಮಾಡಕ್ ಆಗುದಿಲ್ಲ. ಅದಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಾಜೆಕ್ಟ್ ಹೋಗ್ಬೇಕು. ಸೊ ಲೈಕ್ ನಿಮ್ಗೆ ಸ್ಟಿಲ್ ಐಡಿಯಾ ಬೇಕಪ್ಪ, ನಾ ಈಗ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಸೊ ಅಲ್ಲಿ ಮಲ್ಟಿಪಲ್ ಆರ್ಗನೈಸೇಷನ್ಸ್ ಅದಾವ. ಅವು ನಿಮಗೆ ಹೇಳ್ತಾವ ಲೈಕ್ ವಾಟ್ ಪ್ರಾಬ್ಲಮ್ಸ್ ದೇ ಆರ್ ಫೇಸಿಂಗ್ ಆಕ್ಚುಲಿ. ಸೊ ಈಗ Y Combinator ಅಂತ ಏನಿಲ್ಲ, ಸೊ ಅವ್ರು ದೇಲ್ ಡೂ ರಿಕ್ವೆಸ್ಟ್ ಫಾರ್ ಸ್ಟಾರ್ಟ್ಅಪ್ಸ್ ಅತ್ತೆ. ಸ್ಟಾರ್ಟ್ಅಪ್ಸ್ ಈಗ ನಾವು ಇವ್ನ ಬಿಲ್ಡ್ ಮಾಡ್ರೆ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂತೇಳಿ. ಸೊ ಅವ್ರ ಪ್ರತಿ ವಿಂಟರ್, ಸಮ್ಮರ್ ಅವರೆಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ರಿಲೀಸ್ ಮಾಡ್ತಾರೆ. ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಆಕ್ಚುಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಅವ್ನ್ ಬೇಕಾದ್ರೆ ನೀವು ಪಿಕ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸರ್ಟಿಫಿಕೇಟ್ ಮತ್ತು ಪ್ರಾಜೆಕ್ಟ್ಸ್ ಅಂತ ಬಂದಾಗ ಯಾವ್ದು ಜಾಸ್ತಿ ಸ್ಟ್ಯಾಂಡ್ ಔಟ್ ಆಗ್ಬೋದು? ಸೊ ಅದ ರಿಯಲಿ ಡಿಪೆಂಡ್ ಆಕೈತಿ ನಿಮ್ ಪ್ರಾಜೆಕ್ಟ್ ಹೆಂಗೈತಿ, ನಿಮ್ ಸರ್ಟಿಫಿಕೇಟ್ ಯಾವ್ದೈತಿ.
ಸೊ ನಿಮ್ ಪ್ರಾಜೆಕ್ಟ್ ಚಲೋ ಐತಂದ್ರೆ ಅಫ್ಕೋರ್ಸ್ ಪ್ರಾಜೆಕ್ಟಿಗೆ ವ್ಯಾಲ್ಯೂ ಇರ್ತದೆ, ನಿಮ್ ಸರ್ಟಿಫಿಕೇಟ್ ಚಲೋ ಐತ ಅದು ವ್ಯಾಲ್ಯೂ ಲೈಕ್ AWS GCP ಅಂತ ಸರ್ಟಿಫಿಕೇಟ್ ಇದ್ರೆ ಅಫ್ಕೋರ್ಸ್ ಅದು ಜಾಸ್ತಿ ವ್ಯಾಲ್ಯೂ ಹೋಲ್ಡ್ ಮಾಡತೈತಿ. ಅದ್ರ ವ್ಯಾಲಿಡೇಷನ್ ಜಾಸ್ತಿ ದೊಡ್ಡ ಪ್ರಾಸೆಸ್ ಇರ್ತೈತಿ, ನೀ ಎಕ್ಸಾಮ್ ಬರ್ದಿರ್ತಿ, ಸೊ ಲೈಕ್ ಪ್ರಾಪರ್ ವ್ಯಾಲಿಡೇಷನ್. ಸೊ ಇದು ಲೈಕ್ ಆರ್ ಅಂತಲ್ಲ ಆ್ಯಂಡ್ ಇದ್ದಂಗ, ಲೈಕ್ ನೀ ಯಾವ ಎರಡು ಚೂಸ್ ಮಾಡ್ಬೋದು, ಎರಡು ಅಷ್ಟ ವ್ಯಾಲ್ಯೂ ಇರ್ತಾವ ಡಿಪೆಂಡಿಂಗ್ ಆನ್ ನೀ ಯಾವ ಸರ್ಟಿಫಿಕೇಟ್ ಯಾವ ಪ್ರಾಜೆಕ್ಟ್ ಮಾಡತ್ತೀವಿ. ಇವಾಗ ಪ್ರಾಜೆಕ್ಟ್ಸ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಇದ್ದಾಗ ಸೆಕೆಂಡ್ ಇಯರ್ಗೆ ಒಂದು ಮೈನರ್ ಪ್ರಾಜೆಕ್ಟ್ ಇರ್ತೈತಿ, ಯಾವ್ದೋ ಪ್ರಾಜೆಕ್ಟ್ ಇರ್ಲಿ. ಸೊ ಪ್ರಾಜೆಕ್ಟ್ ಅಂತ ಬಂದಾಗ ಅವ್ರು ಏನ್ ಮಾಡ್ತಾರ, ಈಗ ಒಂದಿಷ್ಟು AI ಅಪ್ಲಿಕೇಶನ್ಸ್ ಬಂದಾವ, AI ಟೂಲ್ಸ್ ಬಂದಾವ, ಅವ್ರ ಏನ್ ಮಾಡ್ತಾರ ಡೈರೆಕ್ಟ್ ಈ ಪ್ರಾಜೆಕ್ಟ್ ಅಂತ ಎಲ್ಲ ಐಡಿಯಾ ಬಂದೈತಪ್ಪ ಅದನ್ನ ಜಸ್ಟ್ ಅವ್ರ ಕೊಟ್ಬಿಡ್ತಾರ, ಬಿಲ್ಡ್ ದಿಸ್ ಏನೋ ಕ್ಲೋನ್ ವಾಟ್ಸಪ್ ಕ್ಲೋನ್ ಮುಗಿತ, ಎಲ್ಲ ಕೋಡ್ ಎಲ್ಲ ಬರೀತಾ ಆಯ್ತಾ. ಸೊ ಇದು ಹೆಂಗ್ ಎಫೆಕ್ಟ್ ಆಗ್ತೈತಿ ಸ್ಟೂಡೆಂಟ್ಸ್ಗೆ? ಸೊ ಇದ್ ನಾ ಬ್ಯಾಡ್ ಥಿಂಗ್ ಅಂತ ಹೇಳತ್ತಿಲ್ಲ, ಲೈಕ್ ಇಟ್ಸ್ ಅ ಗುಡ್ ಥಿಂಗ್, ಲೈಕ್ ಯಾಕಂದ್ರೆ ಟೆಕ್ ಇವಾಲ್ವ್ ಆಗತೈತಿ. ಸೊ ನನ್ಗ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಇಂಜಿನಿಯರಿಂಗ್ ಇಸ್ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್. ನೀ ಒಂದ್ 6 ತಿಂಗಳ ಕೂತ ಪ್ರಾಬ್ಲಮ್ ಸಾಲ್ವ್ ಮಾಡು, 1 ತಿಂಗಳ ಕೂತ ಪ್ರಾಬ್ಲಮ್ ಸಾಲ್ವ್ ಮಾಡು, ಇಟ್ಸ್ ಫೈನ್. ಲೈಕ್ ಪ್ರಾಬ್ಲಮ್ ಎಟ್ ಲಗುನ ಸಾಲ್ವ್ ಆಗತ್ತೆ ಅಟ್ ಲಗುನ ಮಾಡ್ಬೇಕು. ಸೊ ಯೂಸ್ ಮಾಡೋದು ಓಕೆ, ಅದ್ರ ಹಿಂದಿಂದ ಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗತೈತಿ ಅಂಡರ್ಸ್ಟ್ಯಾಂಡ್ ಇರ್ಬೇಕು. ಯಾಕಂದ್ರೆ ಇಫ್ ಇಟ್ ಬ್ರೇಕ್ಸ್ ಅಟ್ ಸಮ್ ಪಾಯಿಂಟ್ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಲೈಕ್ ಎಲ್ಲಿ ಹೋಗಿ ಅದನ್ನ ಲುಕ್ಅಪ್ ಮಾಡ್ಬೇಕು. ಸೊ ಹಿಂಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಏನ್ ಆಗತೈತಿ. ಕೋಡಿಂಗ್ ಈಗ ಯಾರು ಲೈಕ್ ಸಿಂಟ್ಯಾಕ್ಸ್ ಅದು ಇದು ನೆನಪಿಟ್ಕೊಳ್ಳಲ್ಲ, ದಟ್ಸ್ ಫೈನ್. ಆದ್ರೂ ಲೈಕ್ ಇಂಟರ್ವ್ಯೂಸ್ದಾಗ ಕೇಳ್ತಾರ, ದಟ್ ಅದೊಂದು ಬೇರೆ ಥಿಂಗ್. ಬಟ್ ಲೈಕ್ ಇನ್ ಟರ್ಮ್ಸ್ ಆಫ್ ಲೈಕ್ ಯೂಸಿಂಗ್ AI ಟೂಲ್ಸ್ ಅಂಡ್ ಅದರ್, ಇಟ್ಸ್ ಲೈಕ್ ಯು ಹ್ಯಾವ್ ಟು. ಯಾಕಂದ್ರೆ ನಾವು ಕೇಳೋದು ಇಂಟರ್ವ್ಯೂದಾಗ ಫಸ್ಟ್ ಕ್ವಶನ್ಸ್ ಕೇಳೋದು ಅವ್ರಿಗೆ, ನೀ ಕರ್ಸರ್ ಯೂಸ್ ಮಾಡಿಲ್ಲ, ವಿಂಡ್ಸರ್ಫ್ ಯೂಸ್ ಮಾಡಿಲ್ಲ, ಈಗ ಅಲ್ಲಿಂದನ ಚಲೋ ಮಾಡತ್ತಿ, ಯೂಸ್ ಮಾಡಿಲ್ಲ ಅಂದ್ರೆ ಅವ್ನ್ ಬ್ಯಾಡ್ ಬಿಡಪ್ಪ, ಹಂಗ ನಡೆದೈತಿ ಈಗ. ಯಾಕಂದ್ರೆ ನಿಮ್ಗೆ ಆ ಟೂಲ್ಸ್ ಯೂಸ್ ಮಾಡಾಕ ಬರುದಿಲ್ಲ ಅಂತಂದ್ರ ಲೈಕ್ ನಿಮ್ ಮತ್ತೆ ಲಿಟ್ರಲಿ ಯು ಆರ್ ಟೈಪಿಂಗ್ ಅಂಡ್ ಕೋಡಿಂಗ್, ಸೊ ವಿಚ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಹಿಂಗಾಗಿ ದಟ್ಸ್ ಓಕೆ ಟು ಯೂಸ್, ಬಟ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಏನ್ ಮಾಡತ್ತೀವಿ ಏನಿಲ್ಲ. ಬೇಸಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗತೈತಿ, ಬ್ಯಾಕ್ ಅಂಡ್ API ಅಂದ್ರೆ ಏನು, ಅಟ್ ಲೀಸ್ಟ್ ಬ್ರಾಡರ್ ವೇ ಒಳಗ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಲೈಕ್ ಹೆಂಗ್ ವರ್ಕ್ ಆಗತೈತಿ ಏನ್ ವರ್ಕ್ ಆಗತೈತಿ. ಓಕೆ, ಇವಾಗ ರೆಸ್ಯೂಮೆ, ಗಿಟ್ಹಬ್, ಲಿಂಕ್ಡ್ಇನ್ ಅಂತ ಬಂದಾಗ ಮೂರು ಯಾವ ತರ ಪಾರ್ಟ್ ತಗೋತಾವ ಜಾಬ್ ತಗೊಳ್ಳೋದು? ಸೊ ರೆಸ್ಯೂಮೆ ಅಫ್ಕೋರ್ಸ್ ನೀ ಇಂಟರ್ವ್ಯೂ ಲೈಕ್ ಹೈರ್ ಆಗ್ಬೇಕಂದ್ರೆ ಫಸ್ಟ್ ಅದನ್ನ ಸೆಂಡ್ ಮಾಡ್ಬೇಕು. ಸೊ ಅದ್ರಾಗ ಎಲ್ಲ ಮೇನ್ಲಿ ಇರ್ತಾವ. ಸೊ ರೆಸ್ಯೂಮೆ ಒಳಗೆ ನಿನ್ ಲಿಂಕ್ಡ್ಇನ್ ಗಿಟ್ಹಬ್ ಹಾಕಿರ್ತೀವಿ ನಾವು ಆಕ್ಚುಲಿ. ಸೊ ಲಿಂಕ್ಡ್ಇನ್ ನಿನ್ ಹೌ ವೋಕಲ್ ಯು ಆರ್, ಲೈಕ್ ಐ ಫೀಲ್ ಲೈಕ್ ಈ ಟೈಮ್ದಾಗ ಎಲ್ಲಾರು ಪರ್ಸನಲ್ ಬ್ರ್ಯಾಂಡ್ ಮಾಡಬೇಕಂತ ಅನಿಸ್ತೈತಿ ನನಗೆ. ಎಲ್ಲ ಸ್ಟಾರ್ಟ್ ಮಾಡ್ಬೇಕು, ಲೈಕ್ ಪೋಸ್ಟಿಂಗ್ ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಇರ್ಲಿ, ಯಾವ್ದು ಲೈಕ್ ಯಾವ್ದಾರ ವೇ ಒಳಗೆ, ಲೈಕ್ ರೈಟಿಂಗ್ ಆಫ್ ಬ್ಲಾಗ್ ಎನಿಥಿಂಗ್, ಲೈಕ್ ಯಾವ್ದಾದ್ರು ವೇಲೆ ಒಂದು ಲೈಕ್ ಪರ್ಸನಲ್ ಬ್ರ್ಯಾಂಡಿಂಗ್ ಬಿಲ್ಡ್ ಮಾಡೋ ಸ್ಟಾರ್ಟ್ ಮಾಡ್ಬೇಕು, ಸ್ಟೂಡೆಂಟ್ ಇರ್ಲಿ ಯಾರು. ಸೊ ಐ ಫೀಲ್ ಐ ಸ್ಟಾರ್ಟೆಡ್ ಲೇಟ್ ಮಾಡಿ ಶುರು ಮಾಡಿ, ಬಟ್ ದಟ್ಸ್ ಫೈನ್. ಲೈಕ್ ಸ್ಟಾರ್ಟ್ ಮಾಡಬೇಕು, ಇದರಿಂದ ಪರ್ಸನಲ್ ಬ್ರ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್. ಸೊ ಲಿಂಕ್ಡ್ಇನ್ ಇಸ್ ಅ ವೇ ಲೈಕ್ ವೇರ್ ಯು ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ ರಿಕ್ರೂಟರ್ಸ್. ಸೊ ಅಲ್ಲಿ ರಿಕ್ರೂಟರ್ಸ್ ಇರ್ತಾರೋ ಎಲ್ಲ ಇರ್ತಾರೆ. ಸೊ ದಟ್ ವಿಲ್ ಶೋ ಯುವರ್ ಎಷ್ಟು ವೋಕಲ್ ಅದಿ, ನಿನ್ಗೆ ಎಷ್ಟು ಕಾನ್ಸೆಪ್ಟ್ಸ್ ಗೊತ್ತದಾವ, ನಿನ್ಗೆ ಏನೇನು ಗೊತ್ತದಾವ, ಏನೇನು ಕಾನ್ಸೆಪ್ಟ್ಸ್ ಗೊತ್ತದಾವ. ಸೊ ಅವ್ರ ರಿಕ್ರೂಟರ್ಸ್ ಡೈರೆಕ್ಟ್ ರೀಚ್ ಔಟ್ ಆಗ್ಬೋದು, ನಿನ್ಗೆ ಅಂತ ಅಪರ್ಚುನಿಟೀಸ್ ಇರ್ತಾವ. ಇನ್ ಟರ್ಮ್ಸ್ ಆಫ್ ಗಿಟ್ಹಬ್ ಅಫ್ಕೋರ್ಸ್ ಅದು ಜಾಸ್ತಿ ಮ್ಯಾಟರ್ ಆಗೋದು ಅದ, ಯಾಕಂದ್ರೆ ನೀ ಗ್ರೌಂಡ್ ಕೆಲಸ ಮಾಡಿಲ್ಲ ಅಂತ ಗೊತ್ತಾಗೋದು ಅದ್ರಾಗ ನಿನ್ ಕಮಿಟ್ ಹಿಸ್ಟ್ರಿ ಇರ್ತಾವ, ನಿಂದು ಆಕ್ಟಿವ್ ಎಷ್ಟ್ ಅದಿ, ಎಷ್ಟ್ ಕಮಿಟ್ಸ್ ಮಾಡಿ, ಏನ್ ಮಾಡಿ ಎಲ್ಲ ಗಿಟ್ಹಬ್ ದಾಗ ಗೊತ್ತಾಗೋದು. ಸೊ ಅದು ಭಾಳ ಇಂಪಾರ್ಟೆಂಟ್. ಅಲ್ಲಿ ನೀ ಆಕ್ಟಿವ್ ಅದಿ ಇಲ್ಲ ಟೆಕ್ನಿಕಲಿ ವರ್ಕ್ ಮಾಡತ್ತೀವಿ ಗೊತ್ತಾಗೋದು ಅಲ್ಲಿ. ಸೊ ಇವು 2 ಇಲ್ಲ 3 ಹೈರ್ ಮಾಡೋ ಮುಂದೆ ನಾವು ನೋಡ್ತೀವಿ. ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಮಾಡೋ ಮುಂದೆ ಫಸ್ಟ್ ಹೋಗೋದ ರೆಸ್ಯೂಮೆ ಕಂಟೆಂಟ್ ಕಿಂತ ನಾವು ಫಸ್ಟ್ ಹೋಗೋದ ಲಿಂಕ್ಡ್ಇನ್ ಮತ್ತು ಗಿಟ್ಹಬ್. ಸೊ ಅಲ್ಲಿ ಸ್ವಲ್ಪ ಇಂಪ್ರೆಸಿವ್ 2 ಬೇಕತ್ತಿಲ್ಲ, ಲೈಕ್ 2ರಾಗ ಒಂದರೆ ಸ್ವಲ್ಪ ಇಂಪ್ರೆಸಿವ್ ಅನ್ಸಿತ್ತಂದ್ರೆ ನೆಕ್ಸ್ಟ್ ಲೈಕ್ ಏನ್ ಪ್ರಾಜೆಕ್ಟ್ಸ್ ಮಾಡಿ, ಏನ್ ಇದು ಮಾಡಿ ಅದೇ ಆ ಟೈಪ್ ಆಫ್ ಫಿಲ್ಟರ್ ಮಾಡ್ಕೊತ ಹೋಗ್ತೀನಿ ಆಕ್ಚುಲಿ. ಈಗ ಗಿಟ್ಹಬ್ ಒಂದು ಫ್ರೆಷರ್ಗೆ ಗೊತ್ತಿರಂಗಿಲ್ಲ ಗಿಟ್ಹಬ್ ಅಂದ್ರೆ ಏನು, ಯಾವ ತರ ವರ್ಕ್ ಆಗ್ತದೆ. ಸೊ ಪ್ರೊಫೆಷನಲ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ಬೋದು? ಸೊ ಗಿಟ್ಹಬ್ ಒಳಗ ಫಸ್ಟ್ ನಮ್ ಲ್ಯಾಂಡಿಂಗ್ ಪೇಜ್ ಒಳಗೆ ಹೋಗಿಂದ ಅಲ್ಲಿ ರೀಡ್ ಮಿ MD ಅಂತ ಇರ್ತದೆ. ಸೊ ಅಲ್ಲಿ ಅದು ಗ್ಲೋಬಲ್. ಸೊ ಲೈಕ್ ಅಲ್ಲಿ ನಿನ್ ಬಗ್ಗೆ ಬರೀಬೇಕು, ನೀ ಏನ್ ಪ್ರಾಜೆಕ್ಟ್ಸ್ ಮಾಡತ್ತಿ, ನೀ ಯಾವ ಟೆಕ್ ಸ್ಟ್ಯಾಕ್ ಯೂಸ್ ಮಾಡತ್ತಿ, ಇಟ್ಸ್ ಲೈಕ್ ನಿಂದು ಓವರ್ ವ್ಯೂ ಏನ್ ಮಾಡತ್ತಿ ಏನಿಲ್ಲ ಅಲ್ಲೆಲ್ಲ ಓವರ್ ವ್ಯೂ ಬರುತ್ತೆ. ಕೆಳಗೆ ಹೋದ್ರೆ ಅಲ್ಲಿ ಗ್ರೀನ್ ಡಾಟ್ಸ್ ಇರ್ತಾವ, ದಟ್ ವಿಲ್ ಶೋ ಯುವರ್ ಕನ್ಸಿಸ್ಟೆನ್ಸಿ, ಎಷ್ಟು ಕಮಿಟ್ಸ್ ಮಾಡಿ, ಯಾವಾಗ ಮಾಡಿ, ಏನ್ ಮಾಡಿ. ಸೊ ಇದು ಮೇನ್ ಇರಬೇಕು. ಅದ್ ಬಿಟ್ರೆ ಅಫ್ಕೋರ್ಸ್ ನೇಮಿಂಗ್, ನಿನ್ ಗಿಟ್ಹಬ್ ನೇಮ್ ಏನೈತಿ ಸೊ ಸ್ಲೈಟ್ಲಿ ಪ್ರೊಫೆಷನಲ್ ಇಡಕ್ ಟ್ರೈ ಮಾಡೋದು ನಿನ್ ಗಿಟ್ಹಬ್ ನೇಮ್. ಅದ್ ಬಿಟ್ರೆ ಲೈಕ್ ಮೇನ್ ಎಷ್ಟು ಪ್ರಾಜೆಕ್ಟ್ಸ್ ಇಟ್ಟಿ, ಏನ್ ಇಟ್ಟಿ, ನೀ ಓಪನ್ ಸೋರ್ಸಿಗೆ ಕಾಂಟ್ರಿಬ್ಯೂಟ್ ಮಾಡತ್ತೇನ, ಸೊ ಹಿಂಗೆಲ್ಲ ಇರ್ತಾವ. ಸೊ ಇವ್ ಮೇನ್ಲಿ ಅಂದ್ರೆ ನಿಂದು ಫಸ್ಟ್ ಲ್ಯಾಂಡಿಂಗ್ ಪೇಜ್ ಆದ್ಕೋನ ಅದೇ ಇಂಪ್ರೆಸಿವ್ ಥಿಂಗ್ ಇರುತ್ತೆ. ನಿಂದು ಕರೆಕ್ಟ್ ಆಗಿ ಡೀಟೇಲ್ಸ್ ಫಿಲ್ ಮಾಡೋದು, ಅಲ್ಲಿ ನಿನ್ನ ಲಿಂಕ್ಡ್ಇನ್ ಲಿಂಕ್ ಅಟ್ಯಾಚ್ ಮಾಡೋದು. ಸೊ ಇವೆಲ್ಲ ಇರ್ತದೆ ಆಕ್ಚುಲಿ ಗಿಟ್ಹಬ್. ಓಕೆ,
ಈಗ ಗಿಟಪ್ ಆಯ್ತು. ಹ್ಮ್. ಈಗ ನಂದೊಂದು ಪರ್ಸನಲ್ ರಿಕ್ವೆಸ್ಟ್. Okay. ಸೊ ನೀ ಯಾವಾಗ್ರೆ ಫ್ರೀ ಇದ್ದಾಗ ಹ್ಮ್. ನಂಗೆ ಗಿಟಪ್ ಬಗ್ಗೆ ಹಾ. ಒಂದು ಓವರ್ವ್ಯೂ ಒಂದು ಕೋರ್ಸ್ ಟೈಪ್ ಮಾಡಿ Sure. ನಂಗೊಂದು ವಿಡಿಯೋ ಸೆಂಡ್ ಮಾಡೋ ಹಾ, ಮಾಡಿ. ಗಿಟಪ್ Okay. ಅಂದ್ರೆ ಹೆಂಗ್ ವರ್ಕ್ ಆಗ್ತೈತಿ ಏನ ಹಾ. ಎದಕ್ ಯೂಸ್ ಮಾಡ್ಬೋದು ಇದು ಕಮಿಟ್ ಅಂದ್ರೆ ಏನ ಸೊ ಕಮಿಟ್ ಯಾಕೆ ಯೂಸ್ Right. ಮಾಡ್ತಾರ ಹಾ, ಹಾ, ಹಾ. ಸೊ ಆಮೇಲೆ ಅದ್ರ ಮತ್ತೆ ಕಾಂಟ್ರಿಬ್ಯೂಷನ್ಸ್ ಹತ್ತದಾವ Right. ಹಾ. ಕಾಂಟ್ರಿಬ್ಯೂಟ್ ಯಾಕೆ ಮಾಡ್ತಾರ ಮಾಡ್ತಾರ. ಹಾ. ಕಾಂಟ್ರಿಬ್ಯೂಟ್ ಎದಕ್ ಹೆಲ್ಪ್ ಆಗ್ತೈತಿ ಹ್ಮ್, ಸೊ ಹ್ಮ್. ಈಚ್ ಅಂಡ್ ಎವ್ರಿಥಿಂಗ್ Sure. ನಂಗೊಂದು ಪಕ್ಕ ಮಾಡಿ. ಅದನ್ನ ಮಾಡಿ ಹೆಲ್ಪ್ ಮಾಡ. Okay. ನೆಕ್ಸ್ಟ್ ಓಕೆ ಇವಾಗ ಲಿಂಕ್ಡ್ಇನ್ ಅಂತ ಬಂದ್ರ ಹ್ಮ್. ಇದಕ್ಕೆ ಹೆಂಗ್ ಇಂಪಾರ್ಟೆನ್ಸ್ ಕೊಡ್ಬೇಕು ಕನೆಕ್ಷನ್ಸ್ ಅಂತ ಬಂದ್ರೆ ಲಿಂಕ್ಡ್ಇನ್ ಒಳಗೆ ಯಾವ ತರ ಕನೆಕ್ಟ್ ಇರಬೇಕು ಸೊ ಅದು ಲೈಕ್ ಆಕ್ಚುಲಿ ಒಬ್ಬರ ಎಕ್ಸ್ಪೀರಿಯನ್ಸ್ ಇಂದ ಡಿಪೆಂಡ್ ಆಗತ್ತೆ. ಸೊ ಕನೆಕ್ಷನ್ಸ್ ನಂಗೆ ಓಕೆ ಅಷ್ಟೊಂದು ಲೈಕ್ ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ. ಓಕೆ ಲೈಕ್ ಬಟ್ ದಟ್ಸ್ ಫೈನ್. ಅದಾದ್ಮೇಲೆ ಲೈಕ್ ನೀ ಪಬ್ಲಿಕಲಿ ನೀವ್ ಲೈಕ್ ಯು ಪುಟ್ ಸಮಥಿಂಗ್ ಅವ್ರಿಗೆ ಗೊತ್ತಾಗತ್ತೆ ರಿಕ್ರೂಟರ್ಸ್ ಈಸ್ ಪುಟಿಂಗ್ ಎಫರ್ಟ್ಸ್ ಅಂತ. ಅದಾದ್ಮೇಲೆ ನೀ ಕಲ್ತಿರೋ ಸಬ್ಜೆಕ್ಟ್ಸ್ ಅಲ್ಲಿ ಆಗ್ತೈತೆ. ಸೊ ಯು ರಿಮೆಂಬರ್ ಲೈಕ್ ಜಾಸ್ತಿ ರಿಮೆಂಬರ್ ಆಗುತ್ತೆ ಏನ್ ಮಾಡತ್ತೆ. ಸೊ ಅದು ಆಕ್ಚುಲಿ ಹೇಳ್ದಂಗು ಪರ್ಸನಲ್ ಬ್ರ್ಯಾಂಡಿಗೂ ಜಾಸ್ತಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಲಿಂಕ್ಡ್ಇನ್ ಅಷ್ಟ ಈಗ ಭಾಳ ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿ ಜಾಬ್ಸ್ ಇರ್ತಾವು, ಅಲ್ಲಿ ಹೈರ್ ಮಾಡುವ ಅಪಾರ್ಚುನಿಟಿ ಇರ್ತದೆ. ಸೊ ಹಿಂಗಾಗಿ ಅದನ್ನ ಯೂಸ್ ಮಾಡ್ಕೋಬೇಕತ್ತೆ. ಲಿಂಕ್ಡ್ಇನ್ ಒಂದು ಲೈಕ್ ಮಸ್ಟ್ ಹ್ಯಾವ್ ಕೈಂಡ್ ಆಫ್ ಥಿಂಗ್ ಈ ಟೈಮ್ದಾಗ ಲಿಂಕ್ಡ್ಇನ್ ಗಿಟಪ್ ಲೈಕ್ ಮಸ್ಟ್ ಯೂಸ್ ಮಾಡ್ಬೇಕು. ಕನೆಕ್ಷನ್ ಅಂತ ಬಂದಾಗ ಯಾವ ತರ ಇಂಪಾರ್ಟೆಂಟ್ ಆಗ್ತದೆ ಒಂದು ಕನೆಕ್ಷನ್ ಹಾ, ಕನೆಕ್ಷನ್ ಅಂತ ಬಂದಾಗ ಲೈಕ್ ಇಟ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಒಂದ್ ಕನೆಕ್ಷನ್ ಇಂದ ನಿಂಗೆ ಆ ಜಾಬ್ ಸಿಗ್ಬೋದು. ಒಂದ್ ಕನೆಕ್ಷನ್ ನಾ ಹೇಳೋದು ಲೈಕ್ ಕನೆಕ್ಷನ್ ಅಂದ್ರೆ ಲೈಕ್ ರ್ಯಾಂಡಮ್ಲಿ ಹೋಗಿ ಅದು ಓಕೆ ಅಪ್ರೋಚ್ ಮಾಡೋದು ದಟ್ಸ್ ಫೈನ್. ಆದ್ರೆ ಡೀಪ್ ಕನೆಕ್ಷನ್ಸ್ ಜಾಸ್ತಿ ಹೆಲ್ಪ್ ಆಗವು. ಲೈಕ್ ಯಾರ ನಿನ್ನ ರೆಫರ್ ಮಾಡ್ಬೇಕಂದ್ರೆ ಅವ್ರಿಗೆ ನೀ ಏನ್ ಅದಿ ಅಂತ ಗೊತ್ತಿರ್ಬೇಕು ಸ್ವಲ್ಪ ಸ್ಟಾರ್ಟಿಂಗ್. ಸೊ ಅದೊಂದು ಇದಾಗ್ತೈತಿ. ಅದ್ರ ಕನೆಕ್ಷನ್ ಇಂದ ಹೆಲ್ಪ್ಫುಲ್ ಆಕತಿ ಇಲ್ಲತ್ತಲ್ಲ. ಯಾಕಂದ್ರ ಈ ಟೈಮ್ದಾಗ ನಿನ್ ರೆಸ್ಯೂಮೆ ಚಲೋ ಇದ್ರು ಒಮ್ಮೆ ರಿಜೆಕ್ಟ್ ಆಗ್ಬೋದು ಲೈಕ್ ಫಾರ್ ಸಮ್ ರೀಸನ್ ಬಿಕಾಸ್ ಆಫ್ ದ ಮೂಡ್ ಆಫ್ ದಿ ಇಂಟರ್ವ್ಯೂವರ್ ಹೆಂಗಿತ್ತು ಏನು ಅಂತ. ಸೊ ಇಫ್ ಯು ಗೋ ಥ್ರೂ ರೆಫರಲ್ ಅದು ಇದು ಹೋದ್ರೆ ಸೊ ಇಟ್ಸ್ ಲೈಕ್ ಡೈರೆಕ್ಟ್ ಇಂಟರ್ವ್ಯೂ ಹೋದಂಗ. ಸೊ ಅಲ್ಲಿ ಡೈರೆಕ್ಟ್ ಹೇಳ್ಬೋದು ನಿನ್ ಬಗ್ಗೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಶಾರ್ಟ್ ಲಿಸ್ಟ್ ಆಗಿ ಟ್ರೈ ಮಾಡ್ಬೇಕು. ಅದಾದ್ಮೇಲೆ ಅದಕ್ಕೆಲ್ಲ ಹೆಲ್ಪ್ ಆಗತ್ತೆ ಲಿಂಕ್ಡ್ಇನ್ ಅಥವಾ ಗಿಟಬ್ ಆಗಲಿ. ಸೊ ಶಾರ್ಟ್ ಲಿಸ್ಟ್ ಆಗಿ ಹೆಲ್ಪ್ ಆಗುತ್ತೆ. ಇವಾಗ ರೆಸ್ಯೂಮೆ ಅಂತ ಬಂದಾಗ ಡೇಟಾ ಅನಲಿಸ್ಟ್ ಅವ್ರದ್ದು ಏನೋ ಡೇಟಾ ಅನಲಿಸ್ಟ್ ಅವ್ರದ್ದು ಡೇಟಾ ಆಯ್ತು ಒಂದು ಪ್ರಾಜೆಕ್ಟ್ ಆಯ್ತು. ಸೊ ಫುಲ್ ಸ್ಟ್ಯಾಕ್ ಅಂತ ಬಂದಾಗ ಅವ್ ಒಂದ್ 3-4 ಪ್ರಾಜೆಕ್ಟ್ ಮಾಡಿರ್ತಾನ ಹಂಗ ಕಾಲೇಜ್ ಹಿಡ್ಕೊಂಡ್ ಕ್ಲೋನ್ ಆಯ್ತು ಅದಾಯ್ತು ಎಲ್ಲಾ ಮಾಡೇ ಇರ್ತಾರ. ಸೊ ರೆಸ್ಯೂಮೆದಾಗ ಯಾವ್ದೊಂದು ಪ್ರಾಜೆಕ್ಟ್ ಜಾಸ್ತಿ ಎಷ್ಟ್ ಹಾಕ್ಬೋದು ಪ್ರಾಜೆಕ್ಟ್ಸ್ ಮತ್ತೆ ರಿಕ್ರೂಟರ್ ಒಂದ್ಸಲ ರೆಸ್ಯೂಮೆ ನೋಡಿದ ತಕ್ಷಣ ಏನ್ ಡೈರೆಕ್ಟ್ ಅವ್ ಕ್ಯಾಚ್ ಮಾಡ್ತಾನ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದ್ 3-4 ಪ್ರಾಜೆಕ್ಟ್ಸ್ ಫೈನ್ ಹಾಕಿರ. ಇಲ್ಲ 2-3 ನಡೀತೈತಿ. ಒಬ್ಬೊಬ್ರು ಒಂದಾಗ 2 ಹಾಕಿರ್ತಾರ, ಒಬ್ಬೊಬ್ರು 4 ಹಾಕಿರ್ತಾರ. ದಟ್ಸ್ ಫೈನ್ ಲೈಕ್ ಡಿಪೆಂಡ್ಸ್ ಆನ್ ಯು. ನಿನ್ ಕಡೆ ಬಾರಿ ಚಲೋ ಪ್ರಾಜೆಕ್ಟ್ಸ್ ಇದ್ದು ಇಟ್ಸ್ ಫೈನ್ ಟು ಆಡ್. ರಿಕ್ರೂಟರ್ಸ್ ಏನ್ ನೋಡ್ತಾರಪ್ಪ ಫಸ್ಟ್ ಅಂತಂದ್ರ ಎಲ್ಲಾರು ಹೇಳಿದಂಗ ನಂಬರ್ಸ್ ನೋಡ್ತಾರ. ಲೈಕ್ ಆಕ್ಚುಲ್ ಆಗಿ ಮೆಟ್ರಿಕ್ಸ್ ಏನ್ ಮಾಡೀನಿ, ಈಗ ನಿಂದು ವೆಬ್ಸೈಟ್ ಇಷ್ಟು% ಸ್ಲೋ ಇತ್ತು, ಇಷ್ಟು% ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೀನಿ, ಇಲ್ಲ ಇಷ್ಟು ಯೂಸರ್ಸ್ ಅದಾರ ನನಗೆ ಯೂಸರ್ ಬೇಸ್, ಅದೊಂದು ಸಾಲ್ವ್ ಮ್ಯಾಟರ್ ಆಕತಿ. ಯಾಕಂದ್ರೆ ಅದ್ ರಿಯಲ್ ವರ್ಲ್ಡ್ ಸಾಲ್ವ್ ಮಾಡಿ ತೋರಿಸ್ತೈತಿ. ಅಂಡ್ ಸೆಕೆಂಡ್ ನನ್ ಸಜೆಷನ್ ಏನಪ್ಪಾ ಅಂದ್ರ ಎಲ್ಲಾರು ಈ ಪ್ರಾಜೆಕ್ಟ್ ಮಾಡೀನಿ ಆ ಪ್ರಾಜೆಕ್ಟ್ ಮಾಡೀನಿ ಅಂತ ಹಾಕ್ತಾರ. ಆದ್ರೆ ಒಂದು ಡೆಪ್ಲಾಯ್ಡ್ ಲಿಂಕ್ಸ್ ಇರಂಗಿಲ್ಲ ಅಲ್ಲಿ. ನಾ ಮಾಡಿದ್ ಹೋಗಿ ನೋಡ್ಬೇಕಲ್ಲಿ. ಲೈಕ್ ನಾನು ಹೇಳ್ಬೋದು ನಾ ಅದನ್ನ ಮಾಡೇನಿ ಇದನ್ನ ಮಾಡೇನಿ ಅಂತ. ಲೈಕ್ ಶೋಕೇಸ್ ಮಾಡಕ್ ಟ್ರೈ ಮಾಡ್ಬೇಕು ಜಾಸ್ತಿ. ಎಷ್ಟಾಗೈತೆ ಇದನ್ನ ಬಿಲ್ಡ್ ಮಾಡಿ ಐತೆ ಗಿಟಬ್ ಲಿಂಕ್ ಇತ್ತ ಡೆಪ್ಲಾಯ್ಡ್ ಮಾಡಿರೋ ಲಿಂಕ್ ಹಾಕಿರ ಯಾರು ಗಿಟಬ್ ಹೋಗಿ ಯಾರು ಕೋಡ್ ನೋಡ್ತಾರ ನೀ ಏನ್ ಮಾಡಿಪ್ಪ ಅವ್ರಿಗೆ ಅಷ್ಟು ಟೈಮ್ ಇರಂಗಿಲ್ಲ. ಸೊ ಡೆಪ್ಲಾಯ್ ಮಾಡಿದ್ ಲಿಂಕ್ ಕೊಟ್ಟೆ ಡೈರೆಕ್ಟ್ ಅವ್ರು ಡೆಪ್ಲಾಯ್ ಮಾಡಿದ್ ಇದಕ್ಕೆ ಹೋಗಿ ನೀ ಹೆಂಗ್ ಮಾಡತ್ತಿ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ ಮಾಡತ್ತಿ ಏನ್ ಮಾಡತ್ತಿ.